ಬತ್ತಾ? ಹಾ, ಆಯ್ತು. ಏನು ಹೇಳಿದ್ರಂದ್ರ ಇಲ್ಲಿ ಅಂತಃಕರಣ ವಿಶಿಷ್ಟದಲ್ಲಿ ಧರ್ಮಾದಿಗಳ ಅಧ್ಯಸ್ಥ ಅಂತ ಹೇಳಿದರೆ ಸಂಭವಿಸಂಗಿಲ್ಲ ಅಂತ ಹೇಳಿದರು. ಯಾಕೆ ಸಂಭವಿಸೋದಿಲ್ಲ ಅಂದ್ರೆ ವಿಶೇಷಣ ಉಳ್ಳದಕ್ಕನ ವಿಶಿಷ್ಟ ಅಂತಾರೆ. ಆ ಧರ್ಮಾದಿಗಳ ಅಧ್ಯಾಸದ ಅಧಿಷ್ಠಾನ ಆತ್ಮ ಮತ್ತು ಅಂತಃಕರಣ ಇವು ಆ ಆತ್ಮ ಅಂದ್ರೆ ಆ ಧರ್ಮಾದಿಗಳ ಅಧಿಷ್ಠಾನ ಆತ್ಮ ಅದಾನ ಕರೆ. ಆದರೆ ಆ ಆತ್ಮನಿಗೆ ಅಂತಃಕರಣವನ್ನು ವಿಶೇಷಣ ಅಂಗೀಕಾರ ಮಾಡಿದರೆ ಆವಾಗ ಏನಾಕತಿ? ವಿಶೇಷಣ अंगीकार करे तो अंतःकरण भी धर्म सुखादिकन का अधिष्ठान हो. आवाग अंतःकरणनू ಕೂಡ ಯಾಕ ವಿಶಿಷ್ಟ ಅಂದ್ರ ಎರಡು ಕೂಡಿದ್ದು, ಎರಡು ಕೂಡಿ ಆತ್ಮ ಅಂತಃಕರಣ ಇವೆರಡು ಕೂಡಿ ಈ ಧರ್ಮ ಸುಖಾದಿಗಳಿಗೆ ಅಧಿಷ್ಠಾನ ಅಂತ ಹೇಳಲ್ಪಡ್ತಂಗ ಆಕತಿ, ಹೇಳಿದಂತೆ ಆಗ್ತದೆ. ಆದರೆ धर्म सुखादिकन का अधिष्ठान होवेगा सो वार्ता बने. ಆದರೆ ಈ ಮಾತು ಸಂಭವಿಸಂಗಿಲ್ಲ. ಯಾಕೆ ಸಂಭವಿಸೋದಿಲ್ಲ ಅಂದ್ರೆ ಮಿಥ್ಯಾ ವಸ್ತು ಅಧಿಷ್ಠಾನ ಹೋವೇನೆ. ಯಾವುದು ಮಿಥ್ಯಾ ವಸ್ತು ಇರ್ತದೆ ಅದು ಅಧಿಷ್ಠಾನ ಆಗುವುದಿಲ್ಲ. ಆತ್ಮ ಸತ್ತಿದ್ದಾನೆ, ಅಧಿಷ್ಠಾನ ಸಂಭವಿಸುತ್ತದೆ. ಆ ಆತ್ಮನ ಜೊತೆಗೆ ಅಂತಃಕರಣವು ಕೂಡ ಅಧಿಷ್ಠಾನ ಅಂತ ಹೇಳಿದಾಗ ಅಧಿಷ್ಠಾನ ಮಿಥ್ಯಾ ವಸ್ತು ಐತಿ. ಯಾವುದು? ಅಂತಃಕರಣ ಮಿಥ್ಯಾ ವಸ್ತು ಐತಿ. ಮತ್ತು ಅದಕ್ಕೆ ಅಧಿಷ್ಠಾನ ಅಂತ ಹೇಳಿದರೆ ಅದು ಸಂಭವಿಸಂಗಿಲ್ಲ. ಮಿಥ್ಯಾ ವಸ್ತು ಅಧಿಷ್ಠಾನ ಇರೋದಿಲ್ಲ ಅಂತ ಹಿಂಗಲ್ಲೇ ನೇಮ ಐತಿ. ಯಾತೆ ಆತ್ಮ ಮೇ ಧರ್ಮಾಧಿಕನ್ ಕೆ ಅಧ್ಯಾಸ ಕಾ ಅಂತಃಕರಣ ವಿಶೇಷಣ ನೈ. ಆದ್ದರಿಂದ ಆ ಆತ್ಮನಲ್ಲಿ ಧರ್ಮಾದಿಗಳ ಅಧ್ಯಾಸ ಆಗುವಲ್ಲಿ ಅಂತಃಕರಣವು ವಿಶೇಷಣ ಅಲ್ಲ. ಮತ್ತೇನು ಅಂತ ಕೇಳಿದ್ರೆ ಉಪಾಧಿ ಅಂತ ಹೇಳಬೇಕು ಅಂತ. ಉಪಾಧಿ ಅಂತ ಹೇಳಿದ್ರೆ ಯಾವ ಆಪತ್ತಿ ಬರೋದಿಲ್ಲ. ವಿಶೇಷಣ ಅಂತ ಹೇಳಿದ್ರೆ ಆಪತ್ತಿ ಬರುತ್ತದೆ. ಯಾಕಂತ ಕೇಳಿದ್ರೆ ಯಾಕೆ ಹೇಳ್ತಾನೆ ಅಂದರೆ ಅವಕ್ಕೂ ಲಕ್ಷಣ ಮಾಡಿದಾಗ ಬರೋರಿಗೆ ಗೊತ್ತಾಗ್ಬಿಡ್ತದೆ. ಅದು ಅಂತಃಕರಣ ಅನ್ನೋದು ಇದು ಒಂದೇ ಜೀವನಿಗೆ ವಿಶೇಷಣ ಆಕತಿ, ಆತ್ಮನಿಗೆ ಉಪಾಧಿ ಆಕತಿ. ಹೀಗೈತೆ ಮರಂ. ವಿಶೇಷಣ ಅಂದಕೊಳ್ಳೇನ ವಿಶೇಷಣ ವಾಲೇಕೋ ವಿಶಿಷ್ಟ ಕೈ. ಅಂತಃಕರಣ ವಿಶಿಷ್ಟ ಚೇತನ ಅಧಿಷ್ಠಾನ ಅಂತ ಧರ್ಮ ಸುಖಾದಿಗಳಿಗೆ ಹೇಳಬೇಕಾತ್. ಆದರೆ ಅಧಿಷ್ಠಾನ ಅಂತಃಕರಣನೂ ಆಗ್ತದ ಅಲ್ಲಿ. ಆದರೆ ಮಿಥ್ಯಾ ವಸ್ತು ಅಧಿಷ್ಠಾನ ಇರೋದಿಲ್ಲ ಅಂತ ನೇಮದ. ಆದ್ದರಿಂದ ಈ ಬಾಧ ಬರ್ತೈತೆ ಅಂತ ತಿಳ್ಕೊಂಡು ಅಲ್ಲಿ ಅಂತಃಕರಣವನ್ನ ಮುಂದೆ ಅಂತಃಕರಣ ಜ್ಞಾನ ಆದ ನಂತರದಲ್ಲಿ ಉಪಾಧಿ ಆಗುತ್ತದೆ. ಯಾಕಂತ ಕೇಳಿದ್ರೆ ಅವಕ್ಕೂ ಲಕ್ಷಣ ಮಾಡಿದರೆ ವಿಶೇಷಣ ತೆದಕಂತಾರ, ಉಪಾಧಿಯ ತೆದಕಂತಾರ ಅಂತ ಹೀಗೆ ಕೇಳಿದ್ರೆ ಸ್ವರೂಪೇ ಪ್ರವಿಷ್ಟತ್ವೇ ಸತಿ ವರ್ತಮಾನ ಇತರ ಪದಾರ್ಥ ವ್ಯಾವರ್ತಕತ್ವಂ ವಿಶೇಷಣತ್ವಂ. ವಿಶೇಷಣದ ಲಕ್ಷಣ ಹೆಂಗೈತಿ? ಸ್ವರೂಪದಲ್ಲಿ ಪ್ರವಿಷ್ಟ ಇರ್ತೈತಿ ಇದು. ಆದ್ರೆ ಉಪಾಧಿ ಯಾವ್ದಿರ್ತೈತಿ? ಸ್ವರೂಪೇ ಅಪ್ರವಿಷ್ಟತ್ವೇ ಸತಿ ವರ್ತಮಾನ ಇತರ ಪದಾರ್ಥ ವ್ಯಾವರ್ತಕತ್ವಂ ಉಪಾಧಿತ್ವಂ. ಹೀಗದ ಅಂದ್ರ ತಿಳಿತಾನೆ ಇದ್ ನೀವು ಹೇಳೈತೆ. ಅದು ಹೇಳೋದು ಇದು ಮಾಡಿ ಇಳಿಸಿ ಲಕ್ಷಣ ಮಾಡಿ ಹೇಳೈತ್ ಕರೆ, ಆದ್ರೂ ತಿಳಿದಿಲ್ಲ. ಅಂದ್ರ ಈಗ ಈ ಚಸ್ಮಾ ಅನ್ನೋದು ಇಲ್ಲಿ ನನ್ನ ಹತ್ತರ ಐತಿ, ಹೌದಿಲ್ಲ? ಚಸ್ಮಾನು ಐತಿ, ಗ್ರಂಥನೂ ಐತಿ.
ಹೌದಿಲ್ಲ? ಚಸ್ಮಾನೂ ಅದ, ಗ್ರಂಥನೂ ಅದ. ಚಸ್ಮಾ ಇದು ವಿಶೇಷಣ ಕತೆ. ಯಾಕಂದ್ರೆ ಅದು ಸ್ವರೂಪ ಪ್ರವೇಶ ಅಂದ್ರೆ ನನ್ನ ಮೈಗೆ ಹತ್ಕೊಂಡೈತೆ ಅದು. ಹೌದಿಲ್ಲ? ಈ ತಲೆಗೆ ಹತ್ಕೊಂಡದ ಅಂದ್ರೆ ಸ್ವರೂಪದಲ್ಲಿ ಪ್ರವೇಶ ಐತೆ ಅಂತ. ಆದ್ದರಿಂದ ಈ ರೀತಿ ವಿಶೇಷಣ ಇದ್ದದ್ದು ಸ್ವರೂಪದಲ್ಲಿ ಪ್ರವೇಶ ಅಂದ್ರೆ ಹಿಂಗೆ ಹತ್ಕೊಂಡಿರ್ತೈತಿ, ಕೂಡ್ಕೊಂಡಿರ್ತೈತಿ. ಇವೆರಡು ಕೂಡಿದಾವಿಲ್ಲ. ಈಗ ಅದನ್ನೇ ನಾ ಮುಂದೆ ಗ್ರಂಥ ಹೇಳಿದೆ. ಗ್ರಂಥ ಇದು ನನ್ನ ಬಿಟ್ಟು ಬೇರೆ ಐತಿ, ನನಗೆ ಹತ್ಕೊಂಡಿಲ್ಲ. ಹೌದಿಲ್ಲ? ಹಾ, ಆದ್ದರಿಂದ ಆಗ ಅಲ್ಲಿ ಯಾರು ಬಂದು ಕೇಳಿದ್ರು, ಒಬ್ಬರು ಸಹಜಾನಂದರು ಅಂದ್ರೆ ಯಾರು ಒಳಗದಾರ ಅಂತ ಹೇಳಿದ್ರು. ಒಳಗೆ ಇಲ್ಲಿ ಏನು ಶಾಸ್ತ್ರ ನಡೆದೈತಿ ಅಲ್ಲಿ ಒಳಗದಾರ. ಒಳಗಂತೂ ಭಾಳ ಮಂದಿ ಅದಾರು. ಯಾರು ಅನ್ಬೇಕೇನು? ಯಾರು ಅನ್ಬೇಕಂದ್ರೆ ಮತ್ತೆ ಇನ್ನೇನು ಹೇಳ್ಬೇಕು ಅಂದ್ರೆ ಚಸ್ಮಾ ಹಾಕ್ಯಾರು. ಚಸ್ಮಾ ಹಾಕ್ಯಾರ ಅಂದ್ರೆ ಇವರು ಹಾಕ್ಯಾರ ಅಂತ ಹೇಳೋದು. ಹೌದಲ್ಲ? ಆ ಕಾವಿ ಅರ್ಬಿ ತೊಟ್ಕೊಂಡಾರು ಅಂದ್ರೆ ಕಾ ಅದನ್ನು ವಿಶೇಷಣ ಐತೆ. ಕಾವಿ ಭಗವಾ ಅರ್ವಿ ತೊಟ್ಕೊಂಡವ್ರು ಅಂದ್ರೂ ವಿಶೇಷಣ, ಚಸ್ಮಾ ಹಾಕ್ಕೊಂಡಾರ ಅಂದ್ರೂ ವಿಶೇಷಣನ. ಅದಕ್ಕೆ ಅದು ಹೇಳಿದಾಗ ವಿಶೇಷಣ ಆಗಿಬಿಡ್ತೈತಿ. ಅದಕ್ಕೆ ಇಲ್ಲ, ಯಾರ ಮುಂದೆ ಗ್ರಂಥ ಐತಿ ಅಂದ್ರೆ ಟೇಬಲ್ ಮೇಲೆ, ಯಾರ ಮುಂದೆ ಟೇಬಲ್ ಮೇಲೆ ಗ್ರಂಥ ಐತೋ ಅವರು ಅಂತ ಹೇಳಿದ. ಬೇಡ, ಯಾರ ಮುಂದೆ ಮೈಕ್ ಐತಿ ಅವರು. ಹಿಂಗೆ ಅಂದ್ರೆ ಅದು ಸಂಬಂಧ ಇಲ್ಲ. ಅದ ಮೈಕ್ ಆಗಲಿ ಅಥವಾ ಈ ಗ್ರಂಥ ಆಗಲಿ ಬಿಟ್ಟು ಬೇರೆ ಅದಾವ. ಉಪಾಧಿ ಅನ್ನೋದು ಹೀಗೆ ಸ್ವರೂಪೇ ಅಪ್ರವಿಷ್ಟತ್ವೇ ಸತಿ ಹೇಳಿದ್ರಿಂದ ಬೇರೆ ಇರ್ತದೆ ಅಂತ ತಿಳ್ಕೊಬೇಕು. ಈಗ ಈ ರೀತಿ ಎಲ್ಲಿಗೆ ಬಂದಿದ್ವಿ? अधिष्ठान होवे नहीं, याते आत्मा में धर्माधिकरण के अध्यास का ಅಂತಃಕರಣ ವಿಶೇಷಣೆ. ಆದ್ದರಿಂದ ಆತ್ಮನಲ್ಲಿ ಧರ್ಮಾಧರ್ಮಗಳ ಅಧ್ಯಾಸ ಹೇಳುವಲ್ಲಿ ಅಂತಃಕರಣ ವಿಶೇಷಣ ಅಂತ ಹೇಳಬಾರ್ದು. ಮತ್ತೇನು ಹೇಳ್ಬೇಕಂದ್ರೆ ಉಪಾಧಿ ಅಂತ ಹೇಳಬೇಕು ಅಂತ ಹೇಳಿದ್ರೆ. ಏನು 1 ನಂಬರ್ದಲ್ಲಿ ಉಪಾಧಿ ಹಂಗಾರ ಇದು ಏನು ವಿಶೇಷಣ ಅಂದ್ರೆ ಏನು? ಉಪಾಧಿ ಅಂದ್ರೆ ಅದರ ಸ್ವರೂಪ ಏನು ಅದು ಕೇಳಿದ್ರೆ ಇಲ್ಲಿ ಹೇಳ್ತಾರ ಅವ್ರು. ಉಪಾಧಿಕಯ ಸ್ವಭಾವ, ಉಪಾಧಿ ಏನಿರ್ತೈತಲ್ಲ ಅದರ ಸ್ವಭಾವ ಏನಪ್ಪ ಅಂದ್ರೆ आप तटस्थ हो के जितने देश में आप होवे उतने देश में स्थित वस्तु को जनावे. ಅಂದ್ರೆ ಯಾವುದು ಉಪಾಧಿಯ ಸ್ವಭಾವ ಹೇಳಿದ್ರೆ, ಈಗ ಉಪಾಧಿಯ ಸ್ವಭಾವ ಏನಪ್ಪಾ ಅಂದ್ರೆ ಆಪ್ ತಟಸ್ಥೋವೆ ಅಂದ್ರೆ ತಟಸ್ಥ ಅಂದ್ರೆ ಏನು ಗೊತ್ತಾ? ಹಂಗಂದ್ರೆ ಏನು? ಅಂದ್ರೆ ಅನ್ಟಚ್ ಅಂದ್ರೆ ಮುಟ್ಟಿರಬಾರ್ದು, ಸಂಬಂಧ ಆಗಿರಬಾರ್ದು, ಎಲ್ಲಿ ಹತ್ಕೊಂಡಿರಬಾರ್ದು ಅಂತ ಹಿಂಗೆ. ಅಂದ್ರೆ ಅದು ಸಂಬಂಧ ಇಲ್ಲದ ಇರೋದು. ಯಾಕೆ ಗ್ರಂಥದ್ದು ಹೇಳಿದ್ನಲ್ಲ, ಗ್ರಂಥ ನಾನು ಬಿಟ್ಟು ಈ ಕಡೆ ದೂರ ಐತಿ. ಹೇಗೆ ತಾನು ತಟಸ್ಥಿರಬೇಕು. ಮತ್ತು ಎಷ್ಟು ದೇಶದಲ್ಲಿ ತಾನಿದೆ ಅಷ್ಟ ದೇಶದಲ್ಲಿ ಇದ್ದಂಥ ವಸ್ತುವಿನನ್ನ ತಿಳಿಸ್ಕೊಡ್ತಾ ಇತ್ತು. ಅಂದ್ರೆ ಈಗ ಅದರ ತಿಳಿಯೋದೇನಿಲ್ಲನ ಅಂದ್ರೆ ಇದಕ್ಕಿಂತ ಉತ್ತಮ ಬಿಡ. ಎಲ್ಲ ಇಲ್ಲದ ತಂದು ಹೋಗಿಸಬೇಡಿ ಇಲ್ಲಿ ಬಿಡು. ಹೌದು, ಮತ್ತ ಅದು ಬೇರೆನೇ ಐತೆ. ಅದಂತ ಅಂದ್ರೆ ತಟಸ್ಥದ ಏನು ಹೇಳಿ? ತಟಸ್ಥದ ಲಕ್ಷಣ ಹೇಳ್ತೆ.
ಮಾತು ಕೇಳ. ಅಂದ್ರ ಕಾಗಿ ಕೂತದ್ದ ದೇವದತ್ತನ ಮನಿ ಇದಕ್ಕೆ ತಟಸ್ಥ ಅಂತ ಹೇಳ್ದ ಅವ. ತಟಸ್ಥ ಲಕ್ಷಣದು. ನೀ ಹೇಳಿದ್ದು ಕಾಗಿ ಕೂತದ್ದು ದೇವದತ್ತನ ಮನೆ ಅಂತ ಹೇಳಿದ್ದು ಬ್ರಹ್ಮನನ್ನು ತಿಳಿಸುವಲ್ಲಿ ತಟಸ್ಥ ಲಕ್ಷಣ ಸ್ವರೂಪ ಲಕ್ಷಣ ಅಂತದಾವ್. ಅಲ್ಲಿ ಹೇಳೋ ಮಾತದು ತಟಸ್ಥ ಅಷ್ಟೇ ಅಲ್ಲದು, ತಟಸ್ಥ ಲಕ್ಷಣ ಅದು. ನೀ ತಟಸ್ಥ ಲಕ್ಷಣದ ಲಕ್ಷಣ ಅದನ್ನು ಹೇಳ್ತಿ, ಅದು ಬ್ರಹ್ಮದ ಲಕ್ಷಣ ಐತಿ. ಅದಕ್ಕೆ ಏನಾರ ಮಾತಾಡ್ತಿರ್ತಿ ಅಂತ ಹೇಳಿದ್ನ. ಹಾ, ಹೌದಾ ಇಲ್ಲ? ಅದು ಬ್ರಹ್ಮದ ಲಕ್ಷಣ, ಅದು ತಟಸ್ಥ ಲಕ್ಷಣ ಅಂತ. ಸ್ವರೂಪ ಲಕ್ಷಣ ಸಚ್ಚಿತ್ತನ ಆನಂದ ಆದಿ ಮತ್ತು ಈ ಜಗತ್ತಿಗೆ ಕಾರಣ ಅಂತ ಹೇಳುವಲ್ಲಿ ತಟಸ್ಥ ಲಕ್ಷಣ. ಆ ಬ್ರಹ್ಮನನ್ನು ತಿಳಿಸುವಲ್ಲಿ ತಟಸ್ಥ ಲಕ್ಷಣ, ಬ್ರಹ್ಮದ ತಟಸ್ಥ ಲಕ್ಷಣ ಐತಿ. ಇಲ್ಲಿ ತಟಸ್ಥ ಶಬ್ದ ಬಂದದ, ಇಲ್ಲಿ ಅದ ಅಷ್ಟ ತಗೋಬೇಕೇ ಹೊರತು ಮತ್ತು ಕಾಕವ ದೇವದತ್ತ ಗ್ರಹಂ ಎಲ್ಲ ಹೇಳೇ ಬಿಟ್ಟ ಲಕ್ಷಣ ಅದು ಇದಕ್ಕ ಸಂಬಂಧ. ಅದು ಬ್ರಹ್ಮದ ಲಕ್ಷಣ ಹೇಳುವಾಗ ಅವು ಎಲ್ಲ ಕಾಕವ ದೇವದತ್ತ ಗ್ರಹಂ ತಂದು ಇಲ್ಲಿ ಜೋಡಿಸ್ತಾನ. ಏನ್ ಮಾಡ್ಬೇಕು? ಏನ್ 8 ದಿನ ಶಾಸ್ತ್ರ ಕೇಳಿದ್ರೆ ಇದ ಹಾಳಂದಿಂದ. ಅಂದ್ರ ತಾನು ತಟಸ್ಥಂದ್ರ ಅಲ್ಲಿ ಸಂಬಂಧ ಆಗಿರಬಾರ್ದು, ಅಂದ್ರೆ ಬ್ಯಾರೇನೇ ಇರ್ಬೇಕು. ಎದ್ದುಕೊಂಡು ಎಷ್ಟು ದೇಶದಲ್ಲಿ ತಾನಿದೆ ಅಷ್ಟು ದೇಶದಲ್ಲಿ ಇರ್ತಕ್ಕಂಥ ವಸ್ತುವಿನನ್ನು ತಿಳಿಸ್ಕೊಡ್ಬೇಕು. ಇದು ಅತಿ ಉತ್ತಮ ರೀತಿಯಿಂದ ತಿಳುವಳಿಕೆ ಬರಬೇಕಾದ್ರೆ ಇದಕ್ಕೆ ದೃಷ್ಟಾಂತ ಘಟಾಕಾಶ. ತಿಳಿತಾ? ಘಟಾಕಾಶ ಅನ್ನೋದೇನೈತಿ, ಘಟಕ ಆಕಾಶಕ್ಕ ಘಟ ಉಪಾಧಿಯಾಗಿದೆ. ಇಲ್ಲಿ ಉಪಾಧಿಯ ಬಗ್ಗೆ ಬಂದದಿಲ್ಲ. ಅಂದ್ರ ಈ ಲಕ್ಷಣ ಅಲ್ಲಿ ನೋಡಿ, ಘಟಾಕಾಶದಲ್ಲಿ ಹೆಂಗ್ ಕೊಂಡಿರ್ತೈತಿ ಇದು. ಆಪ್ ತಟಸ್ಥೋವೆ ಅಂದ್ರೆ ತಾನು ತಟಸ್ಥಿರ್ಬೇಕಂದ್ರ ಅದಕ್ಕೆ ಸಂಬಂಧ ಆಗಿರಬಾರ್ದು. ಏನು ಗಡಿಗೆ ಘಟಾಕಾಶ ಹೇಳೇನಿಲ್ಲ ದೃಷ್ಟಾಂತ. ಈ ಶಬ್ದ ಅಲ್ಲಿ ಕೂಡಿರ್ತೈತೆ ಅನ್ನೋದು ಹ್ಯಾಕೆ ಕೂಡಿಸಿ ಹೇಳ್ತೇನೆ ಅದ್ರ ಕಡೆ ಲಕ್ಷ್ಯ ಇಡ್ರಿ. ಉಪಾಧಿ ಅದ ಘಟ, ಆಕಾಶಕ್ಕೆ ಘಟವು ಉಪಾಧಿ ಇದೆ ಅಂತೇಳೇನ ಘಟಾಕಾಶ ಶಬ್ದ ಪ್ರಯೋಗ ಆಗಿದೆ. ಹೌದಾ? ಅಲ್ಲಿ ಉಪಾಧಿಯ ಸ್ವಭಾವ ಏನಂದ್ರೆ ಅವ್ರು ಹೇಳ್ತಾರ ಆಪ್ ತಟಸ್ಥೋವೆ, ತಾನು ಅದರ ಕೂಡ ಸಂಬಂಧ ಆಗಿರಬಾರ್ದು ಅಂತ ಹೇಳಿದರು. ಆ ಗಡಿಗೆ ಆಕಾಶದೊಡನೆ ಸಂಬಂಧ ಐತೇನ? ಸಂಬಂಧ ಇಲ್ಲ. ಸಂಬಂಧ ಇಲ್ಲ. ಅದು ಸಂಬಂಧ ಐತಂದ ಇಲ್ಲ ಅದ್ರ ಮೇಲಿಂದ ಹೇಳ್ತೀರಿ. ಈಗ ಇಲ್ಲಿ ಕೇಳಿ, ಇಲ್ಲಿ ಈ ಗಡಿಗೆ ಐತಿ. ಗಡಿಗೆ ಒಳಗ ನೀ ಹಾಲ ತುಪ್ಪ ಮೊಸರು ಏನು ಹಾಕದ್ರಾಗ ಅದನ್ನೆಲ್ಲ ತೆಗಿ, ಆದ್ರೂ ಗಡಿಗೆಗೆ ಹತ್ಕೊಂಡಿರ್ತೈತಿ. ಗಡಿಗೆಗೆ ಸಂಬಂಧ ಐತಿಲ್ಲ ಅದ. ಗಡಿಗೆ ಇಲ್ಲಂದ್ರ ಅದ್ರ ಅಂಶ ಇರತೈತಿ ಅದಕ್ಕ. ಅಂದ್ರ ಈಗ ಇದನ್ನ ಬಿಡನಿ. ಈಗ ನೀ ಅದ್ರಾಗ ಹಾಲು ಹಾಕಿ ತಿಳ್ಕೊ, ಗಡಿಗ್ಯಾಗ ಹಾಲು ಹಾಕಿದ್ರ ಆ ಗಡಿಗೆಗೆ ಅದು ಸಂಬಂಧ ಮಾಡ್ಕೋತೈತಿ. ಹಾಲು ಸಂಬಂಧ ಇರ್ತೈತಿ. ಅದನ್ನ ಇದಕ್ಕಿಂತ ಉತ್ತಮ ಉದಾಹರಣೆ ಏನಂದ್ರ
ಆ ಗಡಿಗ್ಯಾಗ ನೀ ಕಾರ್ಬ್ಯಾಳಿ ಮಾಡಿ ಅಂತ ತಿಳ್ಕೊ. ಏನು ಮಾಡ್ಯಾರ? ಕಾರ್ಬ್ಯಾಳಿ, ಖಾರ ಹಾಕಿ ಬ್ಯಾಳಿ ಮಾಡ್ತಾರಲ್ಲ, ಮಾಡ್ಯಾರ. ಮಾಡಿದ್ದ ಆ ಮಾಡಿದ್ದರಲ್ಲಿ ಹಿಂದೆಗಡೆ ಬರ್ರಿ, ಅದರೊಳಗನ ನಾವು ಚಹಾ ಮಾಡಿದ್ವಿ ಅಂದ್ರೆ ಅದನ್ನೆಲ್ಲ ತೊಳೆದೇವು ನಾವು. ಅದ ಕಾರ್ಬ್ಯಾಳಿ ಮಾಡಿದ್ದು ತೊಳೆದೇವಿ. ತೊಳೆದು ಅದರಲ್ಲಿ ಚಹಾ ಮಾಡಿದರೆ ಅಂದ್ರೆ ಅರ್ಥ ಅದರದ್ದು ಅಂಶ ಆ ಚಹಾದಲ್ಲಿ ಬರ್ತೈತಿ, ಖಾರ ಹತ್ಲಕ್ಕೆ ಶುರು ಮಾಡ್ತೈತಿ. ಹಾ, ಅಂದ್ರೆ ಅರ್ಥ ಅದರ ಸಂಬಂಧ ಇರ್ತೈತಿ ಅಂತ. ಆ ಕಾರ್ಬ್ಯಾಳಿಗಾಗಲಿ ಅಥವಾ ಈ ಇನ್ನೊಂದು ಏನು ಹೇಳಿದೀವಿ, ಚಹಾ, ಇವು ಏನು ಹಾಕ್ತೀವಲ್ಲ ಗಡಿಗ್ಯಾಗ ವಸ್ತುಗಳ ಪದಾರ್ಥಗಳು, ಅವುಗಳ ಸಂಬಂಧ ಗಡಿಗೆಗೆ ಇರ್ತೈತಿ. ಯಾಕಂದ್ರೆ ಅದು ಅದರ ಅಂಶ ಹತ್ಕೋತೈತಿ. ಅದಕ್ಕೆ ಆಕಾಶನೂ ಗಡಿಗೆ ಒಳಗೆ ಐತಿ. ಅದ್ರಾಗ ಕಾರ್ಬ್ಯಾಳಿ ಮಾಡಿದ್ರು ಆ ಆಕಾಶಕ್ಕೆ ಸಂಬಂಧ ಇಲ್ಲ, ಅದು ಖಾರ ಆಗಿಲ್ಲ. ಹೌದಿಲ್ಲ? ಆಕಾಶ ಸಂಬಂಧ ಇಲ್ಲ ಅನ್ನೋ ಮಾತು ಹೇಳಾಗತ್ತೇನೆ. ಇಲ್ಲೇನು ತಟಸ್ಥ ಅನ್ನೋ ಶಬ್ದ ಒಂದು ಅದನ್ನು ಬಿಡಿಸ್ಲಾಗ ಹೇಳಾಗತ್ತೇನೆ. ಈಗ ತಟಸ್ಥ ಅಂದ್ರೆ ಸಂಬಂಧ ಇಲ್ಲ. ಘಟಾಕಾಶದ ದೃಷ್ಟಾಂತ ಕೊಟ್ಟಿನ ಉಪಾಧಿಯನ್ನು ಹೇಳಲಿಕ್ಕೆ ಹತ್ತಿದ್ದೇನೆ. ಉಪಾಧಿ ಅಂದ್ರೆ ಅದಕ್ಕಂತಾರು. ಅದಕ್ಕೆ ಲಕ್ಷಣದಲ್ಲಿ ಸ್ವರೂಪೇ ಅಪ್ರವಿಷ್ಟತ್ವೇ ಸತಿ ಅಂತ ಐತೆ. ಅದ್ರಾಗ ಸ್ವರೂಪೇ ಅಪ್ರವಿಷ್ಟತ್ವೇ ಸತಿ ವರ್ತಮಾನ್ ಇತರ ಪದಾರ್ಥ ವ್ಯಾವರ್ತಕತ್ವಂ ಉಪಾಧಿತ್ವಂ, ಹಿಂಗ ಲಕ್ಷಣದ ಅದು ಸಂಸ್ಕೃತದಲ್ಲಿ. ಅಂದ್ರ ಸ್ವರೂಪೇ ಅಪ್ರವಿಷ್ಟತ್ವ ಅಂದ್ರೆ ಅದಕ್ಕೆ ಪ್ರವೇಶ ಇಲ್ಲ, ಟಚ್ ಇಲ್ಲ. ಆಕಾಶವು ಘಟದೊಡನೆ ಸಂಬಂಧ ಇಲ್ಲ. ಉಳಿದ ಏನು ಹಾಕ್ತಿಯಲ್ಲ ಎಲ್ಲ ಪದಾರ್ಥ ಅವು ಸಂಬಂಧ ಮಾಡ್ಕೋತಾವ. ಹಿಂಗದ ಇಟ್ಟು ಅದು ಸಂಬಂಧವಾಗಲಾರದೆ ಇದ್ದುಕೊಂಡು, ಯಾವುದು ಗಡಿಗೆ ಆಕಾಶದೊಡನೆ ಸಂಬಂಧರ ಇಲ್ಲ ಅದು ಆಗಿದ್ದು ಎಷ್ಟು ದೇಶದಲ್ಲಿ ತಾನಿರುವುದು. ಯಾವುದು ಗಡಿಗೆ ಎಷ್ಟು ದೇಶದಲ್ಲಿ ಐತಿ. ದೊಡ್ಡ ಸಣ್ಣ ಗಡಿಗೆ ಇತ್ತಂದ್ರೆ ಗಡಿಗೆ, ದೊಡ್ಡ ಗಡಿಗೆ ಅಂದ್ರೆ ಅರಿವಿ ರಂಜಣಿಗೆ ಹಿಂಗಿರ್ತಾವ. ಎಷ್ಟು ದೇಶದಲ್ಲಿ ಅದ ಅಷ್ಟು ದೇಶದಲ್ಲಿ ಇದ್ದಂಥ ಉತನೇ ದೇಶ ಮೇ ಸ್ಥಿತ ವಸ್ತುಕ್ಕೂ ಜನಾವೆ. ಅದರ ಒಳಗೆ ಅಷ್ಟು ದೇಶದಲ್ಲಿ ಇರ್ತಕ್ಕಂಥ ವಸ್ತುವಿನನ್ನು ಅದು ಜನಾವೆ ಅಂದ್ರೆ ತಿಳಿಸಿಕೊಡುತ್ತದೆ. ಏನು ಹೇಳಿದೀನಿ? ಆ ಉಪಾಧಿಯ ಸ್ವಭಾವ ಏನು ಅಂತ ಕೇಳಿದ್ರೆ, ತಾನು ಮಾತ್ರ ತಟಸ್ಥವಾಗಿದ್ದು ಅಂದ್ರೆ ಅದ್ರ ಕೂಡ ಸಂಬಂಧ ಇಲ್ಲದಂಗಿದ್ದು ಎಷ್ಟು ದೇಶದಲ್ಲಿ ತಾನಿರ್ಬೋದು ಅಷ್ಟು ದೇಶದಲ್ಲಿ ಇರ್ತಕ್ಕಂಥ ವಸ್ತುವಿನನ್ನ ತಿಳಿಸಿಕೊಡ್ತದೆ. ಅದಕ್ಕೆ ಉಪಾಧಿ ಅಂದ್ರೆ ಆ ಗಡಿಗೆ ಏನು ಮಾಡಿತು? ಗಡಿಗೆ ತಾನು ತಟಸ್ಥ ಐತೆ ಅಂದ್ರೆ ಆಕಾಶದೊಡನೆ ಸಂಬಂಧ ಆಗಿಲ್ಲ. ಆ ಗಡಿಗೆ ಒಳಭಾಗದಲ್ಲಿ ಆಕಾಶ ಎಷ್ಟು ಬಂದಿದೆಯೋ ಅದಕ್ಕೆ ಘಟಾಕಾಶ ಅನ್ರಿ ಅಂತ ತಿಳಿಸಿಕೊಟ್ಟು. ಆ ಇದ್ದ ವಸ್ತು ಇದ್ದ ದೇಶದಲ್ಲಿ ಇರ್ತಕ್ಕಂಥ ವಸ್ತುವಿನ ಜನಾವೆ ಅಂದ್ರೆ ತಿಳಿಸ್ಕೊಡ್ತೈತಿ. ಏನ ತಿಳಿಸ್ಕೊಡ್ತು? ನನ್ನ ಒಳಗೆ ಇದ್ದಂಥ ಆಕಾಶಕ್ಕೆ ಘಟಾಕಾಶ ಅನ್ರಿ. ಹಿಂಗ ಆದ್ದರಿಂದ ಆಕಾಶಕ್ಕೆ ಘಟ ಉಪಾಧಿ. ಉಪಾಧಿ ಬಗ್ಗೆ ಹೇಳ್ತೀವಿ. ಎರಡನೇ ನಂಬರ್ ವಿಶೇಷಣಕಾಯ ಸ್ವಭಾವ. ವಿಶೇಷಣ ಉಪಾಧಿ ವಿಶೇಷಣಗಳು ಏನದಾವಲ್ಲ ಅವು. विशेषण स्वभाव ಏನಪ್ಪಾ? जितने देश में आप होवे उतने देश में स्थित वस्तु को अपने सहित जनावे. ಇಲ್ಲಿ ಏನು ಹೇಳಿದ್ರು? ವಿಶೇಷಣದ ಸ್ವಭಾವ ಹೇಳ್ತೇನೆ ನೋಡಿ. ವಿಶೇಷಣದ ಸ್ವಭಾವ ಎಷ್ಟು ದೇಶದಲ್ಲಿ ತಾನಿರುವುದೋ ಅಷ್ಟು ದೇಶದಲ್ಲಿದ್ದಂಥ ವಸ್ತುವಿನನ್ನ ತಿಳಿಸಿಕೊಡ್ತೈತೆ. ಕರೆ ತನ್ನ ಸಹಿತ ತಿಳಿಸಿಕೊಡುತ್ತದೆ.
ತಿಳಿತಾ? ಹಾ, ಅಲ್ಲಿ ಆ ಉಪಾಧಿಯಲ್ಲಿ ಆ ವಸ್ತುವಿನ ನಟ್ಟ ತಿಳಿಸ್ತೈತಿ, ತನ್ನಿಲ್ಲ. ಇಲ್ಲಿ ತನ್ನ ಸಹಿತವಾಗಿ ತಿಳಿಸಿಕೊಡುತ್ತದೆ. ಇದು ಹಿಂಗೆ ತಿಳಿಯಂಗಿಲ್ಲ ನಿಮಗೆ. ಉದಾಹರಣೆ ಹೇಳಿದ್ರೆ ತಿಳಿತೈತಿ, ಹೌದಿಲ್ಲ? ಅಂದ್ರ ಈಗ ವಿಶೇಷಣ ಅಂದ್ರ ಗಡಿಗೆ ಐತಲ್ಲ, ಗಡಿಗೆ ಅದ ಗಡಿಗೆನ ಕರಿ ಗಡಿಗೆ, ಕೆಂಪು ಗಡಿಗೆ ಹಿಂಗಿರ್ತಾವಿಲ್ಲೋ. ಮಣ್ಣು ಹೆಂಗೈತದ ಹಂಗಿರ್ತೈತೆ ಅದ. ಕೆಂಪು ಗಡಿಗೆ, ಕರಿ ಗಡಿಗೆ. ಆ ಕರಿ ಗಡಿಗೆ ಕಪ್ಪು ಕಪ್ಪು ಬಣ್ಣದ ಗಡಿಗೆ, ಹೌದಾ? ಆ ಈಗ ವಿಶೇಷಣ ಹೇಳಕತ್ತೇನ. ಈಗ ಅದು जितने देश में आप होवे उतने देश में स्थित वस्तु को अपने सहित जनावे ಅಂದ್ರು. ಎಷ್ಟು ದೇಶದಲ್ಲಿ ತಾನಿರುವುದೋ ಅಷ್ಟು ದೇಶದಲ್ಲಿ ಇರ್ತಕ್ಕಂಥ ವಸ್ತುವಿನನ್ನ ತಿಳಿಸಿಕೊಡ್ತೈತೆ, ಕರೆ ತನ್ನ ಸಹಿತವಾಗಿ ತಿಳಿಸುತ್ತದೆ ಅಂತ ಹೇಳ್ಯಾರ ಅಲ್ಲಿ, ಹೌದಲ್ಲ? ಅಪನೆ ಸಹಿತ ಜನಾವೆ ಅಂದ್ರೇನು? ತನ್ನ ಸಹಿತ ಆ ವಸ್ತುವಿನನ್ನು ತಿಳಿಸ್ಕೊಡ್ತೈತೆ. ಏನದು ಹೇಳ್ತೇನೆ. ಏನದು ಅಂದ್ರೆ ಆ ಗಡಿಗೆಯ ಕಪ್ಪು ಬಣ್ಣ. ಕಪ್ಪು ಬಣ್ಣ, ಅದಕ್ಕೆ ಅಲ್ಲಿ ಏನಂದ್ರು? ನೀಲೋ ಘಟ, ಆ ಕಪ್ಪು ಬಣ್ಣದ ಗಡಿಗೆ ಅಂದಾಗ ಆ ಕಪ್ಪು ಬಣ್ಣ ಅದು ಆ ಗಡಿಗೆಗೆ ವಿಶೇಷಣವಾಗಿದೆ. ಆ ಬಣ್ಣ ವಿಶೇಷಣ ಅದು. ಯಾಕಂದ್ರೆ ಸ್ವರೂಪೇ ಪ್ರವಿಷ್ಟತ್ವೇ ಸತಿ. ಆ ಗಡಿಗೆಯ ಸ್ವರೂಪದಲ್ಲಿ ಪ್ರವೇಶ ಆಗೈತಿ ಎಲ್ಲೋ, ಗಡಿಗೆಗೆ ಹತ್ಕೊಂಡೇ ಬಿಟ್ಟೈತಿ ಅದ. ಗಡಿಗೆನ ಬಿಟ್ಟು ಬೇರೆ ಐತೇನೆ ಅದು? ಬೇರೆ ಇಲ್ಲ, ಮಾಡ್ಲಾಕು ಬರಂಗಿಲ್ಲ, ಹೌದಲ್ಲ? ಅದಕ್ಕೆ ಸ್ವರೂಪೇ ಪ್ರವಿಷ್ಟತ್ವ ಇರ್ತೈತಿ. ವರ್ತಮಾನ ಇತರ ಪದಾರ್ಥವೇ ಆವರ್ತಕ್ಕಂಥ ಅಂದ್ರೆ ಕೆಂಪು ಗಡಿಗೆ ಮೊದಲಾದವುಗಳನ್ನು ಬಿಟ್ಟು ಬೇರೆ ಮಾಡಿ ತಿಳಿಸಿಕೊಡುತ್ತದೆ. ಆ ಕರಿ ಗಡಿಗೆ ತಗೊಂಡು ಬಾ ಅಂದಾಗ ಕೆಂಪು ಗಡಿಗೆಯನ್ನೇ ಬಿಟ್ಟು ಇದನ್ನ ಒಯ್ಬೇಕಂತ ಅದು ತಿಳಿಸ್ಕೊಡ್ತೈತಿ. ನಾ ಎಲ್ಲಿದ್ದೇನೆ ಅದ ಗಡಿಗೆ ತಗೊಂಡೋಗ ಹಿಂಗ. ವಿಶೇಷಣ ಈ ರೀತಿ ಇರ್ತದೆ, ತನ್ನ ಸಹಿತ ತಿಳಿಸ್ತು ಅಂತ ಹೇಳ್ತಲ್ಲ. ಮತ್ತು ಆ ಗಡಿಗೆ ಜ್ಞಾನ ಆಗ್ಬೇಕಾದ್ರೆ ಕಪ್ಪು ಬಣ್ಣ ಸಹಿತ ಗಡಿಗೆ ಜ್ಞಾನ ಕತೆ ಇಲ್ಲ. ಕಪ್ಪು ಬಣ್ಣ ಏನ್ ಮಾಡ್ತಂದ್ರೆ ತನ್ನ ಸಹಿತವಾಗಿ ಘಟವನ್ನು ತಿಳಿಸ್ತದ. ಹೀಗದು. ಅದಕ್ಕಾಗಿ ಈ ವಿಶೇಷಣ ಈ ರೀತಿ ಇರ್ತದ. ಇದಕ್ಕಿಂತ ನಾವು ಸಂಸ್ಕೃತದೊಳಗೆ ಏನು ಹೇಳ್ತೇವಲ್ಲ ಅತಿ ಕ್ಲಿಯರ್ ಇರ್ತಾವ. ಸ್ವರೂಪೇ ಅಪ್ರವಿಷ್ಟತ್ವೇ ಸತಿ ವರ್ತಮಾನ ಇತರ ಪದಾರ್ಥ ವ್ಯಾವರ್ತಕ ಅಂದಾಗ ಸ್ವರೂಪದಲ್ಲಿ ಪ್ರವೇಶ ಆಗಿಲ್ಲ, ವರ್ತಮಾನ ಕಾಲದಲ್ಲಿ ಎದ್ದುಕೊಂಡು ಇನ್ನಿತರ ಪದಾರ್ಥಗಳಿಂದ ಭಿನ್ನಪಡಿಸ್ತೈತಿ ಅಂದಾಗ ಉಪಾಧಿ, ಅದು ಘಟಾಕಾಶ ಅಂತ ಹೇಳ್ತೀವಿ. ಆಮೇಲೆ ಏನ ಸ್ವರೂಪೇ ಪ್ರವಿಷ್ಟತ್ವೇ ಸತಿ ಅಂದಾಗ ನೀಲೋ ಘಟ ಅಂತ ಹೋಗ್ಬೇಕು. ಕಪ್ಪು ಬಣ್ಣದ ಗಡಿಗೆ ಇದು ವಿಶೇಷಣ. ಯಾಕಂದ್ರೆ ಸ್ವರೂಪೇ ಪ್ರವಿಷ್ಟತ್ವೇ ಸತಿ ಅಂದ್ರೆ ಕಪ್ಪು ಬಣ್ಣ ಗಡಿಗೆಯ ಸ್ವರೂಪದಲ್ಲಿ ಪ್ರವೇಶ ಆಗೈತೆ. ಅದ ಕಪ್ಪು ಬಣ್ಣ ಸ್ವರೂಪದಲ್ಲಿ ಪ್ರವೇಶವಾಗಿದ್ದು ಕೆಂಪು ಗಡಿಗೆ ಮೊದಲಾದವುಗಳಿಗಿಂತ ಭಿನ್ನಪಡಿಸಿ ತಿಳಿಸಿಕೊಡುತ್ತದೆ. ಕಪ್ಪು ಬಣ್ಣನ ಎಲ್ಲೈತಿ ಅದ ಗಡಿಗೆ ನೀನು ತಗೊಂಬ ಅಂದಾರ ಅವರು, ಹಿಂಗೆ ತಿಳಿಸ್ಕೊಡ್ತೈತಿ. ಈಗಾರ ಗೊತ್ತಾತಿಲ್ಲ? ವಿಶೇಷಣ ವಾಲೇಕು ವಿಶಿಷ್ಟ ಕೈಯೇ. ವಿಶೇಷಣ ಉಳ್ಳದಕ್ಕನ ವಿಶಿಷ್ಟ ಅಂತಾರೆ. ವಿಶೇಷಣ ಉಳ್ಳದ್ದು ವಿಶಿಷ್ಟ ಅಂತಾರೆ. ಉಪಾಧಿ ವಾಲೇಕು ಉಪಹಿತ ಕೈ. ಉಪಾಧಿ ಉಳ್ಳದಕ್ಕ ಉಪಹಿತ ಅನ್ನುತ್ತಾರೆ. ಅಂದ್ರ ಇಷ್ಟೇ ಅರ್ಥ ಅದ. ಈಗ ಅಂದ್ರ ಯುವಕರು ಸರಿಯಾಗಿ ತಿಳ್ಕೊಂಡಂದ್ರ ಅವಾಗ ಇಲ್ಲಿ ಜ್ಞಾನ ಆಗುವಲ್ಲಿ ಭಾಳ ಸರಳ ಸುಲಭ ಉದಾಹರಣೆ ಸಿಗ್ತದ. ಅದು ಅಂತಃಕರಣ ಅನ್ನೋದನ್ನ ಏನೈತಲ್ಲ, ಆ ಒಂದೇ ಅಂತಃಕರಣ ಈಗ ಎರಡಕ್ಕೂ ಒಂದ ಗಡಿಗೆನ ಹೇಳೇನ. ಉಪಾಧಿ ಹೇಳುವಾಗೂ ವಿಶೇಷಣ ಹೇಳುವಾಗೂ, ಹೌದಲ್ಲ?
ಹಂಗೆ ಒಂದೇ ಅಂತಃಕರಣ ಅದು ವಿಶೇಷಣನೂ ಆಕತೆ ಉಪಾಧಿನೂ ಆಕತೆ. ಅಜ್ಞಾನಿಗೆ ವಿಶೇಷಣ ಆಗಿರ್ತದೆ, ಸ್ವರೂಪೇ ಪ್ರವಿಷ್ಟತ್ವ, ಅದ್ರೊಳಗೆ ಕೂಡ್ಕೊಂಡಿರ್ತಾನವ. ಅಂತಃಕರಣ ದೇಹ ಎಲ್ಲ ಕೂಡ್ಕೊಂಡು ನಾನು ಅಂದಿರ್ತಾನವ, ಹೌದಿಲ್ಲ? ಆದ್ದರಿಂದ ಅಲ್ಲಿ ವಿಶೇಷಣ ಆಯ್ತದು. ಜ್ಞಾನ ಆದ ನಂತರದಲ್ಲಿ ಅಂತಃಕರಣ ದೇಹ ಇಂದ್ರಿಯಾದಿಗಳು ಇವ್ಯಾವು ನಾ ಅಲ್ಲ, ಇವುಗಳಿಗಿಂತ ನಾ ಬೇರೆ, ಉಪಾಧಿ ಆಯ್ತಪ್ಪ. ಅದೇ ಅಂತಃಕರಣ ಉಪಾಧಿ ಆಯ್ತು. ಅಂತಃಕರಣ ಧರ್ಮಗಳು ಕರ್ತೃತ್ವ ಭೋಕ್ತೃತ್ವ ಅದಾವಿಲ್ಲ. ಆವಾಗ ಕರ್ತೃತ್ವ ಭೋಕ್ತೃತ್ವ ಇದ್ದದ್ದು ಜೀವ ಇದ್ದವ ಏನೈತೆ ಅಜ್ಞಾನಿ ಇರ್ತಾನೆ. ಆ ಜೀವ ಅದೇ ಅಜ್ಞಾನಿ ಇರ್ತಾನೆ, ಅವನ ಮುಂದೆ ಜ್ಞಾನಿ ಹಾಕಾನ, ಆ ಮಾತು ಬೇರೆ. ಅಜ್ಞಾನಿ ಇದ್ದಾಗ ನಾನು ಕರ್ತ ನಾನು ಭೋಕ್ತಾ ಅಂತ ನಾವು, ಅಹಂ ಕರ್ತ ಅಹಂ ಭೋಕ್ತ, ನಾ ಸುಖಿ ನಾ ದುಃಖಿ ಅಂತ ನಾವು. ಅಂದ್ರೆ ವಿಶೇಷಣ ಆಗಿರ್ತೈತೆ ಅವಾಗ ಅಂತಃಕರಣ. ಅದೇ ಜರ ಜ್ಞಾನ ಆಯ್ತಂದ್ರ ಅಂತಃಕರಣದ ಐತಿ ಕರೆ. ಅಹಂ ನ ಕರ್ತ ಅಹಂ ನ ಭೋಕ್ತ, ನಾ ಕರ್ತ ಅಲ್ಲ ಭೋಕ್ತ ಅಲ್ಲ, ನಾ ಸುಖಿ ಅಲ್ಲ ದುಃಖಿ ಅಲ್ಲ. ಆ ಸುಖ ದುಃಖ ಕರ್ತೃತ್ವ ಭೋಕ್ತೃತ್ವ ಎಲ್ಲ ಅಂತಃಕರಣಕ್ಕದಾವ, ನನಗೆ ಎಲ್ಲಿದಾವು? ಯಾಕಂದ್ರೆ ಆ ಅಂತಃಕರಣ ಉಪಹಿತ ಚೇತನ ಅಂದ್ರೆ ಉಪಾಧಿ ಉಳ್ಳಂತ ಚೇತನ, ಉಪಹಿತ ಚೇತನವೇ ಸಾಕ್ಷಿ. ಇಲ್ಲಿ ಸಾಕ್ಷಿ ಆಗಿಬಿಡ್ತಾನವು. ಜ್ಞಾನ ಆದ ನಂತರದಲ್ಲಿ ಜ್ಞಾನ ಆಗುವ ತನಕ ಅಂತಃಕರಣಗಳ ಕೂಡಿ ವ್ಯವಹಾರ ಮಾಡ್ತಿರ್ತಾನ. ಆದ್ರಿಂದ ಅದು ವಿಶೇಷಣ ಆಕೈತಿ ಅಂತಃಕರಣ. ಜ್ಞಾನ ಆದ ನಂತರದಲ್ಲಿ ಆ ಅಂತಃಕರಣವನ್ನು ಬಿಟ್ಟು ವ್ಯವಹಾರ ಮಾಡ್ತಾನ. ನಾ ಇದಲ್ಲ, ಅದರ ಧರ್ಮದು. ಹುಟ್ಟು ಸಾವು ದೇಹದ ಧರ್ಮ, ಕರ್ತೃತ್ವ ಭೋಕ್ತೃತ್ವ ಅಥವಾ ಸುಖ ದುಃಖಗಳು ಅಂತಃಕರಣ ಧರ್ಮದವು. ನನ್ನ ಧರ್ಮ ಅಲ್ಲವು ಅಂದಾಗ ಬ್ಯಾರೆ ಆಗಿಬಿಡ್ತಾನೆ. ಉಪಾಧಿ ಆಕೈತೆ ಅವಾಗ ಈ ರೀತಿ. ಇದನ್ನ ಎಷ್ಟ ಚಾರ್ಕೊಂಡು ಚೆನ್ನಾಗಿ ತಿಳ್ಕೊಂಡ್ಬಿಟ್ರೂ ಜ್ಞಾನ ಆಕತೆ. ಹೇಗೆ इस रीति से अंतःकरण विशिष्ट में जो ಧರ್ಮಾದಿಕ ಅಧ್ಯಸ್ಥ ಕಹೇತು, ಈ ರೀತಿಯಾಗಿ ಅಂತಃಕರಣ ವಿಷಯದಲ್ಲಿ ಧರ್ಮ ಸುಖ ದುಃಖಗಳು ಅಧ್ಯಸ್ಥ ಅದಾವ ಅಂತ ಹೇಗೆ ಹೇಳಿದ್ರೆ, जितने देश में अंतःकरण है उतने देश में स्थित चेतन भाग और अंतःकरण दोनों आंखों अधिष्ठांತ ಹೋವೆ. ಆದ್ದರಿಂದ ಅಂತಃಕರಣ ವಿಶಿಷ್ಟ ಹೇಳಿದಾಗ, ವಿಶಿಷ್ಟ ಅಂದ್ರೆ ಎರಡು ಕೂಡಿದ್ದು, ಅಂತಃಕರಣ ಮತ್ತು ಆತ್ಮ ಎರಡು ಕೂಡಿ ಅಧಿಷ್ಠಾನ ಅಂತ ಹೇಳ್ಬೇಕಾಗತ್ತೆ. ಅವಾಗ ಕೂಡ್ಕೊಂಡು ವ್ಯವಹಾರ ಆಗೈತಲ್ಲ, ನೀವು ಕೂಡ್ಕೊಂಡ ವ್ಯವಹಾರ ಮಾಡ್ತಿರ್ತಾನೆ. ಹೋಯ್ ಸೊ ಅಂತಃಕರಣ ಆಬ್ಬಿ ಅಧ್ಯಸ್ಥ. ಆ ಅಂತಃಕರಣದು ಹೇಗೈತೆ? ಅಧ್ಯಸ್ಥದ ಅಂದ್ರ ದೋಷಜನ್ಯತ್ವೇ ಸತಿ ಸಂಸ್ಕಾರಜನ್ಯತ್ವ ಮಧ್ಯಸ್ಥಂ. ಲಕ್ಷಣಗಳಿವು. ದೋಷದಿಂದ ಹುಟ್ಟಿರಬೇಕು, ಸಂಸ್ಕಾರದಿಂದನೂ ಹುಟ್ಟಿರಬೇಕು, ಅದಕ್ಕೆ ಅಧ್ಯಸ್ಥತಾರ. ಅದಕ್ಕೆ ಹಗ್ಗದಲ್ಲಿ ಸರ್ಪ ಅಧ್ಯಸ್ಥ ಆಗೈತಿಲ್ಲೋ, ಅಧ್ಯಸ್ಥ ಐತೆ. ಅದು ಸರ್ಪ ಅಧ್ಯಸ್ಥ ಅದ ತೋರೋದಕ್ಕ ಅಧ್ಯಾಸ ಅತಾರ. ದೋಷಜನ್ಯತ್ವೇ ಸತಿ ತಿಮಿರಾದಿ ಮಂದಾಂಧಕಾರಾದಿ ದೋಷದಾವಿಲ್ಲ. ಸಂಸ್ಕಾರಜನ್ಯತ್ವ ಸರ್ಪದ ಸಂಸ್ಕಾರ ಐತಿ. ಈ ಎರಡರಿಂದ ಹುಟ್ಟಿದದು ಹಗ್ಗದಲ್ಲಿ ತೋರಿದ ಸರ್ಪ. ಆದ್ದರಿಂದ ಅದಕ್ಕೆ ಅಧ್ಯಸ್ಥ ಅಂತಾರೆ. ಇಲ್ಲಿ ಈ ಧರ್ಮಗಳು ಸುಖ ದುಃಖಗಳು ಇಲ್ಲಿ ಅಂತಃಕರಣ ಅಧ್ಯಸ್ಥ ಹೇಳುವಾಗ ಅಂದ್ರೆ ಅಂತಃಕರಣ ಅಂದ್ರೆ ಇಲ್ಲಿ ಅಧ್ಯಸ್ಥ ಹೇಳುವಾಗ ಏನು ಅಂತಂದ್ರೆ ಅವಿದ್ಯೆ ಅನ್ನುವ ದೋಷ ಮೊದಲೇ ಐತಿ ಇಲ್ಲಿ. ಅವಿಲ್ಲ. ಆದ್ರೆ ಮತ್ತೆ ಅವು ಕೊಡೋ ವ್ಯವಹಾರದಲ್ಲಿ ಸಂಸ್ಕಾರಜನ್ಯತ್ವನೂ ಐತಿ, ಅವಿದ್ಯೆ ದೋಷ ಐತಿ ಇಲ್ಲಿ. ಅಲ್ಲಿ ಉಳಿದದು ಯಾವ ದೋಷನೂ ಇಲ್ಲಿ ಹತ್ತಲಾಗ ಬರೋದಿಲ್ಲ. ಆದ್ದರಿಂದ
ಅಧ್ಯಸ್ಥ. ಈ ರೀತಿ ಆತ್ಮ ಮೇ ಧರ್ಮಾಧಿಕನ್ ಕೆ ಅಧಿಷ್ಠಾನ್ ಪನೇಕ ಅಂತಃಕರಣೋಪಾಧಿ. ಅಂದ್ರೆ ಈ ರೀತಿಯಾಗಿ ಆತ್ಮನಲ್ಲಿ ಧರ್ಮಾಧರ್ಮಗಳು ಸುಖ ದುಃಖಗಳು ಇವುಗಳಿಗೆ ಅಧಿಷ್ಠಾನತ್ವವು ಆಗಬೇಕಾದ್ರೆ ಅಂತಃಕರಣ ಉಪಾಧಿ ಅದ. ಯಾತಿ ಅಂತಃಕರಣಕ್ಕೆ ಧರ್ಮ ಕೈಯೇ. ಆದ್ದರಿಂದ ಈ ಸುಖ ದುಃಖ ಮತ್ತು ಧರ್ಮ ಇವೆಲ್ಲ ಅಂತಃಕರಣ ಧರ್ಮಗಳು ಅಂತ ಹೇಳಲ್ಪಡ್ತಾವ. ಇವ ಅಜ್ಞಾನವಶಾತ್ ವಿಶೇಷಣ ಮಾಡ್ಕೊಂಡಂದ್ರ ನಾನೇ ಮಾಡೇನಿ, ನಾನ ಕರ್ತ, ನಾನೇ ಭೋಕ್ತ, ಅಹಂ ಕರ್ತ ಅಹಂ ಭೋಕ್ತ, ಅಹಂ ಸುಖಿ ಅಹಂ ದುಃಖಿ, ಹಿಂಗಾಗಿ ತಾನ ಮೇಲೆ ಹಾಕೋತಾನೆ. ಇವೆಲ್ಲ ತಿಪ್ಪಿ ಕಸ ಎಲ್ಲ ತಗೊಂಡು ಮೇಲೆ ಹಾಕೋತಾನೆ. ಹಿಂಗಾಗಿ ಗೋಳಾಡ್ತಾನೆ. ಹಿಂಗಾಗಿ ಅದನ್ನ ಅನ್ಟಚ್ ಇದ್ದು ಅದನ್ನ ಬಿಟ್ಟು ಬೇರೆ ಇದ್ದಿ ಅಂದ್ರೆ ಅದೇನಕ್ಕಾಗೋದು. ಊರು ಸುಟ್ರು ಹನುಮಪ್ಪ ಹೊರಗೆ ಅಂತೇಳಿ ಯಾವುದು ಮೈಗೆ ಸಿಗೋದಿಲ್ಲ. ಹಿಂಗದ ಅದಕ್ಕೆ. ಆದ್ದರಿಂದ ಅಂತಃಕರಣದ ಧರ್ಮ ಇವೆಲ್ಲ ಅಂದ್ರೆ ಅದಕ್ಕೆ ನಿಜಗೊಂಡು ಹೇಳ್ತಾರೆ, ಜನಿ ಮೂರ್ತಿ ಒಡಲಿಂಗೆ. ಜನ್ಮ ಮರಣ ಅದಕ್ಕಪ್ಪ ಒಡಲ್ ಅಂದ್ರೆ ಈ ಶರೀರ ದೇಹಕ್ಕೆ, ಹರಣಕ್ಕೆ ಕುದುರೆ ಹರಣ ಅಂದ್ರೆ ಪ್ರಾಣಕ್ಕ, ಹಸಿವೆ ನೀರಡಿಕೆಗಳು ಪ್ರಾಣಕ್ಕದಾವ. ಪರಿಶೋಕ ಮೋಹವ ಬುದ್ಧಿಗೆ, ಶೋಕ ಮೋಹಾದಿಗಳು ಬುದ್ಧಿಗೆ ಅದಾವ. ಅರಿವರ್ಗವ ಮನಸ್ಸಿಗೆ, ಕಾಮಕ್ರೋಧಾದಿಗಳು ಮನಸ್ಸಿಗೆ ಅದಾವ. ನಿಸ್ತರಂಗ ಚಿಚ್ಚರದಿಯೋಳು ಇವು ಅಂದ್ರೆ ಇವೆಲ್ಲ ಜನ್ಮ ಮರಣ ಹುಟ್ಟು ಸಾವು ಹಿಡ್ಕೊಂಡು ಕರ್ತಾ ಭೋಗ್ತಾ ಇವೆಲ್ಲ ಏನದವ್ರ ಎಲ್ಲ ಧರ್ಮಗಳು. ಇವು ತೋರದರಿವೇ ಎಲ್ಲಿ? ನಿಸ್ತರಂಗ ಚಿಚ್ಚರದಿಯೋಳು, ತರಂಗಗಳ ತೆರೆಗಳಿಲ್ಲದಂತ ಯಾವ ಸಮುದ್ರದು? ನೀರಿನ ಸಮುದ್ರ ಇಲ್ಲ. ಚಿಚ್ಚರದಿಯೋಳು. ಚಿಚ್ಚರದಿ ಅಂದ್ರೇನು? ಚೈತನ್ಯವೆಂಬ ಸಮುದ್ರದಲ್ಲಿ. ಯಾಕ? ಅಪಾರವಾಗಿ ಪರಿಪೂರ್ಣವಾಗಿ ಚೈತನ್ಯ ತುಂಬಿಕೊಂಡೈತೆ ಅದು. ಆದ್ದರಿಂದ ಶರಧಿ ಅಂದ್ರೆ ಸಮುದ್ರ ಅಂತ ಉಪಮಾ ಕೊಟ್ಟಾರದು. ನಿಜಗೊಂಡ್ರೆ ಹೇಳಿದ ಮಾತಿದು. ನಿಸ್ತರಂಗ ಚಿಚ್ಚರದಿಯೋಳು ಇವು ಅಂದ್ರ ಜನ್ಮ ಮರಣ ಸುಖ ದುಃಖ ಕಾಮ ಕ್ರೋಧ ಕರ್ತ ಶೋಕ ಮೋಹ ಇವೆಲ್ಲ ಇವು ಎಲ್ರ ತೋರ್ತಾವೇನೋ ಅಂದ್ರೆ ಆತ್ಮನಲ್ಲಿ ತೋರ್ತಾವೇನಂದ್ರ ಇಲ್ಲ. ಇವು ಅವಕ್ಕೂ ಧರ್ಮದ. ಹೇಗೆ ದಾಂಧಿ ಅಂದ್ರೆ ಬಂಧನಕ್ಕೊಳಗಾಗ್ತೀವಿ. ಈಗ ಒಬ್ಬ ಒಂದು ಕೊಲೆ ಮಾಡಿದ್ದ ಅಂತ ಕೊಡ್ಲಿ ತಗೊಂಡು ಒಬ್ಬನ ಕಡಿದ್ರು ಸಾಕ್ಷಿ ಪುರಾವ ಸಿಗವಲು. ಸಾಕ್ಷಿ ಪುರಾವ ಇಲ್ಲಲ್ಲ. ಯಾರು ನೋಡ್ಯಾರ ಅಂದ್ರೆ ಇಲ್ಲ. ಸಾಕ್ಷಿ ಪುರಾವ ಇಲ್ಲ ಅಂದ್ರೆ ಮತ್ತ ಈ ಕೇಸ್ ಹೆಂಗ್ ಮಾಡ್ಬೇಕು? ಅದ್ರಿಂದ ಜಡ್ಜ್ ಭಾಳ ಚಾಲಕಿದ್ದವ. ಜಡ್ಜ್ ಏನಂದ, ಮತ್ತೆ ಈಗ ಸಾಕ್ಷಿ ಯಾರು? ಪುರಾವ ಏನಿಲ್ಲ ಅಂದ್ರೆ ಮತ್ತೆ ಇವನ ಮಾಡ್ಯಾನತಿ ಅದ್ರ ಮೇಲಿಂದ ನಿರ್ದೋಷ ಅಂದ. ಕೇಸ ನಿರ್ದೋಷ ಅಂದ್ರೆ ಏನು ಶಿಕ್ಷೆ ಇಲ್ಲ, ನೀ ಮನೆಗೆ ಹೋಗ್ಬೋದು ಅಂದ. ಅವ್ನು ಭಾಳ ಸಂತೋಷ ಆಯ್ತವ. ಮಾಡಿದ್ದವ ಖರೆ. ಹಿಂದಿಗಡೆ ಹೋಗಲ್ಲ ಹತ್ತದ ಅಂತೇಳಿ ಮತ್ತೆ ಈ ಕೊಡ್ಲಿ ತೊಗೊಂಡು ಹೋಗಲ್ಲ. ಆಯ್ತು ಬಂದ ಕೊಡ್ಲಿ ಹಿಡ್ದ ಅರೆಸ್ಟ್ ಹಿಮ್ ಅನ್ನೋದು. ಅವನ ಪ್ರೂಫ್ ಮಾಡಿದ ಈ ಕೊಡ್ಲಿಲೆ ಕೊಲೆ ಆಗೈತಿ, ಅದು ನಂದು ಅಂದ್ಕೊಂಡು ನೀನೇ ಮಾಡಿ ಹಾಕ್ರಿ ಜೈಲ್ಕಂತ. ಹಂಗ ನಂದರಿಂದ ಬಂಧನಕ್ಕೊಳಗಾಗೈತಿ ಜೀವ. ಪ್ರತಿಯೊಂದು ಎಲ್ಲ ನಾನು, ನಂದು ದೇಹ, ನಂದು ಇವೆಲ್ಲ ನಂದು ಅಂತೇಳಿ ಹೌದಿಲ್ಲ. ಆದ್ದರಿಂದ ಎಲ್ಲಿಗೆ ಬಂತು? ಎಲ್ಲೇ ಇದ್ವಲ್ಲ ಈಗ.
ಅಂತಃಕರಣ ಉಪಹಿತದಲ್ಲಿ ಧರ್ಮಾದಿಗಳು ಅಧ್ಯಕ್ಷ ನೇಂದ್ರ ಹಾ ಹಾ ಚೇತನ ಭಾಗ ಅಧ್ಯಕ್ಷರು ಎರಡಕ್ಕೂ ಎರಡಕ್ಕೂ ಅಧಿಷ್ಠಾನವಾಗಿ ಕೊಡ್ತಾರೆ. ನೇಂದ್ರ ಅಜ್ಞಾ ಎರಡು ಪಂಚಗೆ ಹಾಕಿಲ್ಲ ಕೆಳಗೆ ಈ 1 2 3 ಅದಾವ 1 2 ಇದಾವ ಅಲ್ಲಿ ಅಲ್ಲ उपाधि वाले को उपहित कहे मुंद अंतःकरण से उपहित धर्मादि अध्यस्त कहे। जितने देश में अंतःकरण है उतने देश में चेतन मात्र में अधिष्ठानता है, अंतःकरण में नहीं। हाँ ಅದಕ್ಕೆ ತೆಳಗಲ್ಲ ಅಂದ್ರೆ 354 ಅಂಕ ಇನ್ನ ಹಿಂದಕ್ಕೆ ಸರಿಬೇಕ ಮುಂದ तैसे अंतःकरण भी ಇದ ಈಗ 354ನೇ ಅಂಕ ಐತಲ್ಲ ಅದಕ್ಕಿಂತ ಆ ಕಡೆ ಹಿಂದನ ಆಯ್ತು ಬರೋವ್ರಿ ಈಗ ಗೊತ್ತಾಯ್ತು. ಆದ್ದರಿಂದ ಎಷ್ಟು ದೇಶದಲ್ಲಿ ಅಂತಃಕರಣ ಐತೆ ಅಲ್ಲೋ ಏನ ಅದಕ್ಕೆ ಹಿಂದೋ ಏತವಾಯಿ ಈ ರೀತಿಯಿಂದ इस रीति से अंतःकरण विशिष्ट में जो धर्माधिक अध्यस्त कहे तो जितने देश में अंतःकरण है ता देश में स्थित चेतन भाग और अंतःकरण दोनों अंक अधिष्ठानता हो ಎರಡು अधिष्ठान सो अंतःकरण आप तो अध्यस्त है यहाँ ते अधिष्ठान बने नहीं ಆದ್ದರಿಂದ ಅಂತಃಕರಣ ಅಧ್ಯಸ್ಥ ಐತೆ ಅದು ಅಧಿಷ್ಠಾನ ಆಗ್ಲಕ್ಕೆ ಬರೋದಿಲ್ಲ. इस अभिप्राय से अंतःकरण उपहित में धर्माधिक अध्यस्थ है ಇಲ್ಲಿ ಯಾವುದಲ್ಲ ಹಾ ಈ ರೀತಿಯಾಗಿದೆ ಅಭಿಪ್ರಾಯದಿಂದ ಅಂತಃಕರಣ ಉಪಹಿತದಲ್ಲಿ ಅಂದ್ರೆ ಉಪಹಿತ ಅಂದ್ರೇನು ಉಪಾಧಿ ವಾಲೇಕು ಉಪಹಿತ ಕೈ ಉಪಾಧಿ ಉಳ್ಳದ್ದು ಅಲ್ಲಿ ಧರ್ಮಾದಿಗಳ ಅಧ್ಯಸ್ಥದಾವು ಅಂದ್ರೆ ಅರ್ಥ ಅಂತಃಕರಣ ಧರ್ಮ ಅಂತಃಕರಣದಲ್ಲಿ ಅವು ತೋರ್ತಾವು ನಾನು ಅಲ್ಲ ಹೇಗದ ಯಾತೆ जितने देश में अंतःकरण है उतने देश में स्थित चेतन मात्र में ಆದ್ದರಿಂದ ಎಷ್ಟು ದೇಶದಲ್ಲಿ ಅಂತಃಕರಣವಿದೆ ಅಷ್ಟು ದೇಶದಲ್ಲಿ ಇರ್ತಕ್ಕಂಥ ಚೇತನ ಮಾತ್ರವೇ ಅಧಿಷ್ಠಾನತ है ಎಷ್ಟು ದೇಶದಲ್ಲಿ ಅಂತಃಕರಣ ಇದೆ ಅಷ್ಟು ದೇಶದಲ್ಲಿ ಇರ್ತಕ್ಕಂಥ ಚೇತನ ಮಾತ್ರದಲ್ಲಿ ಅಧಿಷ್ಠಾನತ ಇದೆ. ಅಂತಃಕರಣ में नहीं ये ಅರ್ಥ ಬನೆ ಏನು ಹೇಳಿದ್ರು ಎಷ್ಟು ದೇಶದಲ್ಲಿ ಅಂತಃಕರಣ ಇರ್ತೈತಿ ಅಷ್ಟು ದೇಶದಲ್ಲಿದ್ದಂಥ ಚೇತನ ಮಾತ್ರಕ್ಕೆ ಅಧಿಷ್ಠಾನ ಅನ್ಬೇಕು ಅಂತ ಹೇಳಿದಾರೆ. ಅಧಿಷ್ಠಾನ ಅಂತ ಎದಕ್ಕಂತಾರೆ ಬಾಯಿ ಮುಚ್ಚಿನ ಮುಚ್ಚಿ ಏನೋ ಉಲ್ಟಾ ಬ್ಯಾರೆ ಏನ್ರ ಮಾತಾಡೋ ಹೋಗ್ತಿ ಅದು ತಪ್ಪತೈತಿ ಗಾಡಿ ಗೊತ್ತಿದ್ರೆ ಗೊತ್ತೈತೆ ಅಂತ ಹೇಳಿಬಿಡ್ಬೇಕು. ಇಲ್ಲಂದ್ರೆ ಬೇರೆ ಬೇರೆ ಏನ್ರ ಬೇಕು ಹೇಳಿ ಬಾಯಿ ಅಲ್ಲ ನಿನ್ನ ಐತಿ ಒಂದು ನೀ ಒಂದು ಬೇರೆ ಏನ್ರ ಅಂದ್ರೆ ಏನದು ಅರ್ಥ ಅಲ್ಲಿ ಕೋರ್ಟ್ದೊಳಗೆ ಜಡ್ಜ್ ಏನು ಕೇಳ್ತಾನೆ ಅರ್ಥ ಹೇಳ್ಬೇಕು. ಈಗ ಇವು ನೀನು ಹೊಡೆದಿ ಅಂತ ಹೇಳ್ತಾನ ನೀ ಹೊಡೆದಿಯೋ ಏನು ಇಲ್ಲೋ ಹಿಂಗೆ ಕೇಳ್ತಾನೆ ಜಡ್ಜ್. ಇಲ್ರಿ ಅದು ಮುಂದೆ ನಾನು ಹೋಗ್ತಿದ್ವಿ ಅದು ಅಲ್ಲಿ ಹೋದಾಗ ಹಂಗ ನೋತನ ಹಂಗ ಫಾಲ್ತು ಮಾತು ಹೇಳಕ್ ಹೋಗ್ಬೇಡಲ್ಲಿ ಬರಾಬರಿ ಹಂಗಂದ್ರೆ ಏನು ಅಲ್ಲ ನೀ ಹೇಳಿದ್ದೆ ಅದ್ರ ಅರ್ಥ ಏನಂತ ಕೇಳಿದೆನಾ ಹೌದಿಲ್ಲ ಅಂದ್ರೆ ನೀ ಪಕ್ಕ ತಿಳ್ಕೊಂಡಿ ಅಂತ ಅರ್ಥ. ಇಲ್ಲಿಕಂದ್ರೆ ಗಿಳಿ ಪಾಠ ಅದ ಗಿಳಿ ಮಾತಾಡ್ತೈತ್ ಕರೆ ಅದಕ್ಕೆ ಏನ್ ಮಾತಾಡ್ತಾನೆ ಗೊತ್ತ ತಗೋ ಏನ್ ಹೇಳ್ತಾನು ನೀ ಏನಂದಿ ಅಂದ್ರ कार्य सहित अज्ञान से
ಅವರು ತೋರಿಸೋ ಅಧಿಷ್ಠಾನ ಅಜ್ಞಾನ ಜ್ಞಾನದಿಂದ ನಾಶ ಆಗತ್ತೆ. ಇದಕ್ಕೆ ಯಾವ ತಾಳ ಆ ತಾಳ್ಮೇಳ ಐತೆ. ಉಪನಾಟಿ ವಿರುದ್ಧ ಮಾತಾಡ್ತೀನಿ. ಅಂದರೆ ಇದರ ಅರ್ಥ ಏನಂದ್ರ ಅಧಿಷ್ಠಾನ ಅಂತ ಎದಕ್ಕೆ ಅನ್ಬೇಕು ಅಂತ ನಾ ಕೇಳಿದೆ. ಅಧಿಷ್ಠಾನ ಅಂದ್ರೆ ಅದರ ಲಕ್ಷಣ ಏನು ಅಂದ್ರೆ ಕಾರ್ಯಸಹಿತ ಅಜ್ಞಾನಸ ಅವರು ತೋರಿಸೋ ಅಧಿಷ್ಠಾನಕ್ಕೆ. ಕಾರ್ಯಸಹಿತ ಅಜ್ಞಾನದಿಂದ ಯಾವುದು ಆವರಿಸಲ್ಪಟ್ಟಿದೆಯೋ ಅದಕ್ಕೆ ಅಜ್ಞಾನ ಅನ್ನಬೇಕು, ಅಧಿಷ್ಠಾನ ಅನ್ನಬೇಕು ಅಂತ ಹೇಳಿದೀವಿ ನಾವು. ಕಾರ್ಯಸಹಿತ ಅಜ್ಞಾನದಿಂದ ಯಾವುದು ಆವರಿಸಲ್ಪಟ್ಟದ ಅದು ಅಧಿಷ್ಠಾನ. ಹೌದಾ ಅಂತ ಅಂದಾಗ ಇಲ್ಲಿ ಹಿಂಗಂದ್ರೆ ಏನತ್ತ ನಾ ಇದನ್ನ ತಿಳಿಸಿ ಹೇಳ ಅಂದ್ರೆ ಅವ್ನು ಬರಲಿಲ್ಲ, ಸಾಧ್ಯ ಇಲ್ಲ. ಅದು ಜ್ಞಾನದಿಂದ ಅಜ್ಞಾನ ನಾಶ ಆಗೈತೆ ಅದು ಕೂತ್ಬಿಟ್ಟವ. ಅಂದ್ರ ಆ ಪದಗಳು ಬರೋಬ್ಬರಿ ಕೂತ್ಬೇಕು. ಕಾರ್ಯಸಹಿತ ಅಂದ್ರ ಅಜ್ಞಾನ, ಕಾರ್ಯಸಹಿತ ಅಜ್ಞಾನದಿಂದ ಆವರಿಸಲ್ಪಟ್ಟಿದೆಯೋ ಅದಕ್ಕೆ ಅಧಿಷ್ಠಾನ ಅನ್ನಬೇಕು. ಈ ಪದಗಳು ಬರೋಬ್ಬರಿ ಕುಂದಿರ್ಬೇಕಲ್ಲಿ. ಫಿಟ್ಟಿಂಗ್ ಟೇಲರ್ ಶರ್ಟ್ ಹೊಡೆದಾನ ಅಂದ್ರೆ ಅದು ತೊಟ್ಕೊಂಡು ನೋಡಿದಾಗ ಎಲ್ಲಿ ಹಿಡಿದು ತಿಳಿದು ಡಗಳ ಹಿಂಗೇನೂ ಆಗಿರ್ಬಾರ್ದು, ಬರೋಬ್ಬರಿ ಫಿಟ್ಟಿಂಗ್ ಇರ್ಬೇಕು. ಹಂಗೆ ಈ ನಾ ಮಾಡಿದ ಲಕ್ಷಣಕ್ಕೆ ಅದು ತಿಳಿಸಿ ಹೇಳುವ ಇದಕ್ಕೂ ಫಿಟ್ಟಿಂಗ್ ಇರ್ಬೇಕು, ಬರೋಬ್ಬರಿ. ಹೌದು ಅನ್ಬೇಕಲ್ಲ, ಹೌದಲ್ಲ? ಈಗ ನಾ ಹೇಳ್ತೇನೆ ಕೇಳಿ, ನಿನಗೆ ನೀ ಮಾಡಿದ ಲಕ್ಷಣನೇ ಇದು. ಲಕ್ಷಣ ಏನು? ಅಧಿಷ್ಠಾನದ ಲಕ್ಷಣ ಕಾರ್ಯಸಹಿತ ಅಜ್ಞಾನದಿಂದ ಆವೃತವಾದದ್ದಕ್ಕನ ಅಧಿಷ್ಠಾನ ಅನ್ಬೇಕು ಅಂತ ಹೇಳಿದ್ರೆ, ಹಿಂಗಂದ್ರೆ ಏನಪ್ಪ ಅಂತ ನಾ ಕೇಳಿದೆ. ಅದು ಶಬ್ದ ಪ್ರಯೋಗ, ಅದು ಕರೆ, ಅದರ ಅರ್ಥ ಗೊತ್ತಿಲ್ಲ. ಅಂದ್ರ ಕಾರ್ಯಸಹಿತ ಅಜ್ಞಾನದಿಂದ ಆವೃತವಾದದ್ದಕ್ಕೆ ಅಧಿಷ್ಠಾನವೇ ಅನ್ನುತ್ತಾರೆ ಅಂತ ಐತಿ. ಇದು ಕನ್ನಡದಾಗ ಹೇಳೇನಿ. ತಿಳಿ ತತ್ವ ಹೇಳ್ತಾರ, ನಿನಗೇನೂ ತಿಳಿದೇ ಇಲ್ಲ ಅದರಾಗಿಂದ ನಾ ಹೇಳ್ತೇನೆ. ಹೌದಿಲ್ಲ? ಕಾರ್ಯಸಹಿತ ಅಜ್ಞಾನದಿಂದ ಆವೃತವಾದದ್ದಕ್ಕನ ಅಧಿಷ್ಠಾನ ಅಂತಾರ ಅಂತ ಹೇಳಿದಿವ. ಹಾ ಆಯ್ತು ಬರೋಬರಿ. ಏನೂ ತಿಳಿದೇ ಇಲ್ಲ. ಅಂದ್ರ ಕಾರ್ಯಸಹಿತ ಅಜ್ಞಾನದಿಂದ ಆವೃತವಾದದ್ದಕ್ಕೆ ಅಧಿಷ್ಠಾನ ಅನ್ನುತ್ತಾರೆ ಅಂತ ಹೇಳ್ತಿಲ್ಲ. ಈಗ ನಾ ಇದನ್ನು ಕುಂದ್ರಿಸ್ತೇನೆ ನೋಡಿ. ಈಗ ಹಗ್ಗದಲ್ಲಿ ಸರ್ಪ ತೋರ್ಯದ, ಹೌದಾ? ಹಗ್ಗದಲ್ಲಿ ಸರ್ಪ ತೋರ್ಯದ ಅನ್ನುವಾಗ ಕಾರ್ಯಸಹಿತ ಅಜ್ಞಾನ ಅಂದ್ರೆ ಏನು ಇದು ಗೊತ್ತಾಗಬೇಕಲ್ಲ. ಕಾರ್ಯಸಹಿತ ಅಜ್ಞಾನದಿಂದ ಆವೃತವಾಗಿದೆ ಅಂದ್ರೆ ಏನು? ಅಂದ್ರ ಕಾರ್ಯ ಅಂದ್ರೆ ಏನು? ಆ ಲಕ್ಷಣ ಕಾರ್ಯ ಅಂದ್ರೆ ಅರ್ಥ ಕೇಳ್ತೇನೆ. ಅರ್ಥ ನೀ ಏನೋ ನೀ ಒಟ್ಟ ಮಾತಾಡಬೇಡ. ನೀ ಸುಮ್ಮ ನೀನು ತಿಳಿದ್ರೆ ಹೇಳು, ಇಲ್ಲಿ ಬಿಟ್ಟುಕೊಟ್ರಿ ಏನೇನ್ರ ಇದು ಮಾಡ್ಕೊತ. ಕಾರ್ಯ ಅದ್ರ ಲಕ್ಷಣ ಕೇಳಿನ. ಕಾರ್ಯದ ಈ ಕಾರ್ಯಸಹಿತ ಅಜ್ಞಾನದಿಂದ ಆವೃತವಾಗಿದೆ ಅದನ್ನು ತಿಳಿಸಿ ಹೇಳಕತ್ತೇನೆ. ಅದನ್ನ ತಿಳ್ಕೊ ಮೊದಲ. ಕಾರ್ಯಸಹಿತ ಅಜ್ಞಾನದಿಂದ ಆವೃತವಾಗಿದೆ ಅಂದ್ರೆ ಏನು? ಕಾರ್ಯ ಅಂದ್ರೆ ಸರ್ಪ. ಕಾರ್ಯ ಅಂದ್ರೆ ಏನು? ಹಗ್ಗದಲ್ಲಿ ತೋರಿದ ಸರ್ಪ. ಅದಕ್ಕೆ ಕಾರ್ಯ ಯಾಕಂದ್ರು ಉತ್ಪನ್ನ ಹೂಬೇಸೋ ಕಾರ್ಯ ಕೈಯೇ. ಅದು ಹುಟ್ಟೈತೆಲ್ಲೋ, ಉತ್ಪನ್ನ ಆಗೈತೆ. ಅವಾಗ ಉತ್ಪನ್ನವಾಗಿದೆ, ಕಾರ್ಯ ಐತೆ. ಅದು ಅಲ್ಲದ ಇನ್ನೊಂದಲ್ಲದ ಆ ಅಜ್ಞಾನದ ಕಾರ್ಯ ಐತೆ ಅದು, ಹೌದಿಲ್ಲ? ಆ ಅಜ್ಞಾನ ಕಾರ್ಯಸಹಿತ ಅಜ್ಞಾನ ಮತ್ತು ಅಜ್ಞಾನದ ಕಾರ್ಯವಾದ ಸರ್ಪ, ಇವು ಎರಡು ಏನು ಮಾಡ್ಯಾವಂದ್ರ ಆವೃತ ಹೋವೆ ಅಂದ್ರ ಹಗ್ಗವನ್ನು ತೋರಗೊಡದಂತೆ ಮಾಡಿವೆ. ನೋಡು ಕೇಳ. ಕಾರ್ಯಸಹಿತ ಅಜ್ಞಾನದಿಂದ ಆವೃತವಾದದ್ದು ಅಧಿಷ್ಠಾನ. ಕಾರ್ಯಸಹಿತ ಅಜ್ಞಾನದಿಂದ ಆವೃತ ಅಂದ್ರ ಆ ಹಗ್ಗನು ಜ್ಞಾನ ಮೊದಲಿಲ್ಲ. ಮತ್ತೇನೈತಿ? ಹಗ್ಗನು ಜ್ಞಾನ ಅಂದ್ರೆ ಸರ್ಪ ಅಧ್ಯಾಸ ಆಗುವುದೇ ಇಲ್ಲ.
ಹಗ್ಗದ ಅಜ್ಞಾನ ಐತಿ, ಆ ಅಜ್ಞಾನದ ಕಾರ್ಯ ಸರ್ಪ. ಇವು ಎರಡರಿಂದ ಆ ಹಗ್ಗವನ್ನ ಆವೃತ ಹೋವೆ ಅಂದ್ರೆ ತೋರಗೊಡದಂತೆ ಮಾಡಿವೆ. ಹಿಂಗೆ ಎದಕ್ಕೆ ಮಾಡಿವೆ? ಎದನ್ನ ಮಾಡಿವೆ? ಹಗ್ಗವನ್ನು ಮಾಡಿವೆ. ಹಂಗ ಆ ಹಗ್ಗದ ಅಜ್ಞಾನ ಮತ್ತು ಅದರ ಕಾರ್ಯವಾದ ಸರ್ಪ ಎರಡು ಕೂಡಿ ಹಗ್ಗವನ್ನು ತೋರಗೊಡದಂತೆ ಮಾಡಿವೆ. ಆದ್ದರಿಂದ ಹಗ್ಗಕ್ಕೆ ಅಧಿಷ್ಠಾನ ಅನ್ನಬೇಕು ಅಂತ ಹೇಳಿ. ಅದು ಮತ್ತೆ ಸ್ಥೂಲ ದೃಷ್ಟಿಯಿಂದ ಹೇಳಿದ್ದು ಹಗ್ಗ ಅಧಿಷ್ಠಾನ ಅಂತೇಳಿ. ರಜ್ಜು ಚೇತನ ಅಧಿಷ್ಠಾನ ಐತೆ, ಅದು ಗುಮ್ಮ ಭಾಳ ಇರಲಿ ಅಂದ್ರ ಈ ದೃಷ್ಟಾಂತ ತಿಳಿಸುವ ಸಲುವಾಗಿ ಹೇಳ್ದೇನ. ಕಾರ್ಯ ಸಹಿತ ಜ್ಞಾನದಿಂದ ಆವೃತವಾದದ್ದು ಅಂದ್ರ ಅದು ಹಗ್ಗ. ಕಾರ್ಯ ಅಂದ್ರ ಸರ್ಪ, ಅದ ಆ ಹಗ್ಗದ ಅಜ್ಞಾನದ ಕಾರ್ಯವಾದ ಸರ್ಪ. ಇವು ಎರಡೂ ಕೂಡಿ ಹಗ್ಗವನ್ನು ತೋರಗೊಡದಂತೆ ಮಾಡಿವೆ. ಆದ್ದರಿಂದ ಹಗ್ಗಕ್ಕೆ ಅಧಿಷ್ಠಾನ, ಹಗ್ಗ ಅಧಿಷ್ಠಾನ ಐತಲ್ಲ, ಆದ್ದರಿಂದ ಅದು ಅಧಿಷ್ಠಾನ ಅಂತ ಹೇಳಲ್ಪಟ್ಟಿದೆ. ತಿಳಿತಾ ಇಲ್ಲ? ಇಲ್ಲಂದ್ರೂ ನಾವು ಹೋಗೇ ಬಿಡ್ತೀವಿ ಮುಂದೆ. ಎಷ್ಟತ್ತು ಹೇಳು, ಒಂದನ್ನ ಇಟ್ಟು ತಿರ್ಕೋತ ಕೂತ್ರ ಮುಂದೆ ಹಂಗೆ ಬರೀ ಅಕ್ಷರ ತಿಳೋದ್ರಾಗನ ಚಂತನ ಹೋಯ್ತಂದ್ರ ಇರ್ರಿ. ಇನ್ನೊಂದು ಬೇಡ, ಇನ್ನು ಅದ್ರಾಗ ಮತ್ತೆ ಭಾಳ ಟೈಮ್ ಕಳೀದು ಬೇಡ. ಮತ್ತೊಂದು ಬೇರೆ ಲಕ್ಷಣ ಹೇಳಿ ಪದಕೃತಿ ಮಾಡಿ ಹಿಂಗೆಲ್ಲ ಮತ್ತೆ ಸುಮ್ಮ ಬೇಡ. ಎಲ್ಲಿ ಬಂತೀಗ? ಇಲ್ಲಿ ಅಧಿಷ್ಠಾನ ಆತ್ಮ. ಇಲ್ಲಿ 354 ಇದಲ್ಲ. ತೈಸೆ ಅಂತಃಕರಣ ಬಿ ಅಜ್ಞಾನ ಉಪೇತಮೇ ಅಧ್ಯಸ್ತ. ಆ ಅಂತಃಕರಣ ಏನೈತಲ್ಲ, ಯಾವ ಆತ್ಮನಿಗೆ ಉಪಾಧಿಯಾಗಿದೆ ಅಥವಾ ವಿಶೇಷಣ ಆಗಿದೆ, ಆ ಅಂತಃಕರಣವು ಕೂಡ ಅಜ್ಞಾನ ಉಪೇತದಲ್ಲಿ ಅಧ್ಯಸ್ತಿದೆ. ಅಜ್ಞಾನವು ಶುದ್ಧ ಚೇತನದಲ್ಲಿ ಅಧ್ಯಸ್ಥವಿದೆ. ಹೇಳ್ತಾನ? ಅಜ್ಞಾನ ಎಲ್ಲಿ ಅಧ್ಯಸ್ತೈತೆ? ಶುದ್ಧ ಚೇತನದಲ್ಲಿ ಅಧ್ಯಸ್ತೈತೆ. ಆಮೇಲೆ ಆ ಅಜ್ಞಾನ ಉಪಹಿತ ಚೇತನದಲ್ಲಿ ಅಂತಃಕರಣ ಅಧ್ಯಸ್ತೈತಿ. ಅದಕ್ಕೆ ಅಂತಃಕರಣ ಬಿ ಅಜ್ಞಾನ ಉಪಹಿತ ಚೇತನದಲ್ಲಿ ಅಧ್ಯಸ್ತೈತಿ. ಅಂದ್ರೆ ಅದಕ್ಕೆ ಎಲ್ಲಿ ಅಧ್ಯಸ್ಥ ಹೇಳಬೇಕು ಅಂದ್ರೆ ಸ್ಥಾನಗಳು ಬೇರೆ ಬೇರೆ ಆಗ್ತಾವ. ಹಿಂಗದ. ಶುದ್ಧ ಚೇತನದಲ್ಲಿ ಅಜ್ಞಾನ ಅಧ್ಯಸ್ಥವಾಗಿದೆ, ಅಜ್ಞಾನ ಉಪಹಿತ ಚೇತನದಲ್ಲಿ ಅಂತಃಕರಣ ಅಧ್ಯಸ್ಥವಿದೆ. ಬರ್ದಾರಿಲ್ಲ ಅಲ್ಲಿ? ಆದ್ರೂ ಹಂಗ ತಿಳಿದಿಲ್ಲ ಅದು. ಅದ ಉಪಹಿತ ಅಂದ್ರನ ಉಪಾಧಿ ಉಳ್ಳದ್ದು. अज्ञान विशिष्ट में नहीं, अज्ञान उपहित में अध्यस्त है, अज्ञान विशिष्ट में नहीं. ಆ ಅಂತಃಕರಣವು ಅಜ್ಞಾನ ಉಪಹಿತ ಚೇತನದಲ್ಲಿ ಅಧ್ಯಸ್ಥವಿದೆ, ಆದ್ರೆ ಅಜ್ಞಾನ ವಿಶಿಷ್ಟದಲ್ಲಿ ಇಲ್ಲ. इस ರೀತಿ से ಅಧ್ಯಸ್ಥ ಜೋ ಧರ್ಮಾದಿಕ್, ಈ ರೀತಿಯಾಗಿ ಅಧ್ಯಸ್ಥವಾದಂಥ ಯಾವ ಧರ್ಮ ಅಧರ್ಮ ಸುಖ ದುಃಖ ಇವೆಲ್ಲ ಆದಿಕಂದ್ರೆ ತಿನ್ಕ ಅಧಿಷ್ಠಾನ ಆತ್ಮ ಹೈ. ಇವೆಲ್ಲಕ್ಕೂ ಅಧಿಷ್ಠಾನ ಯಾರು? ಆತ್ಮ ಇದ್ದಾನೆ. ಇನ್ನ अध्यास के अधिष्ठान पने की ಅಂತಃಕರಣ ಉಪಾಧಿ ಏನದ ಅಲ್ಲಿ ಒಂದೇನ ಬರೆದಾಗ ಅಧ್ಯಾಸದ ಅಧಿಷ್ಠಾನತ್ವಕ್ಕೆ ಅಂತಃಕರಣ ಉಪಾಧಿ ಇದೆ. ಅಧ್ಯಾಸ ಅಂದ್ರೆ ಏನ್? ಅಧ್ಯಾಸದ ಲಕ್ಷಣ ಏನು? ಹುಡುಕ್ಯಾಡಿ ಎಲ್ಲಾರು ಬರ್ಕೊಂಡಿದ್ರು ನೋಡು, ಹುಡುಕ್ಯಾಡಿ ತಗೊಂಡ್ ಬಾ ಹೇಳ.
ಏನಾರ ಕೇಳೋಣ ಏನ್ರ ಹೇಳ್ತಿರ್ತಾನ. ಅಧ್ಯಾಸ ಐತೋ ಏನ ಅಲ್ಲಿ ನಿನ್ನ ಗ್ರಂಥದಾಗ ಏನೈತಿ? ಅಧ್ಯಾಸ ಐತೋ ಏನ ಅಧ್ಯಸ್ತ ಐತೋ? ಮತ್ತ ಅಧ್ಯಾಸದ ಕೇಳಿ ಅಧ್ಯಾಸ ಬ್ಯಾರೆ ಅಧ್ಯಸ್ತವೇ ಬ್ಯಾರೆ. ಅದಕ್ಕ ನೀ ಸುಮ್ ಕೂತ್ರ ಬೇಯಿಸಿ ನೋಡಿ. ಇಲ್ಲಿಗ ತಲೆ ನಮ್ದು ತಲೆ ಇದು ಮಾಡ್ತಿ, ಟೈಮ್ ವೇಸ್ಟ್ ಮಾಡ್ತಿ. ಹಾ, ನಮಗೂ ಮುಂದೆ ಹೋಗ್ಬಿಡುದಿಲ್ಲ. ಅದಕ್ಕಾಗಿ ಅಧ್ಯಾಸ ಅಂದರೆ ಏನು, ಅದರ ಲಕ್ಷಣ ಏನು ಅಂತ ನಾ ಕೇಳೇನಿ. ಅದ್ರದ್ದು ಬರ್ಲಿಲ್ಲ ಸುಮ್ಮರು ಮತ್ತೊಂದು ಏನು ಹೇಳ್ಬೇಕು ಕೂತ್ರಾತ. ಅಂದ್ರ ಸ್ವಭಾವೋ ಅಧಿಕರಣೋ ಅವಭಾಸೋ ಅಧ್ಯಾಸ ಅಂತ ಅಧ್ಯಾಸದ ಲಕ್ಷಣ ಐತಿ. ಸ್ವಭಾವೋ ಅಧಿಕರಣೋ ಅವಭಾಸೋ ಅಧ್ಯಾಸ. ತನ್ನ ಅಭಾವ ಅಧಿಕರಣದಲ್ಲಿ ಯಾವುದು ಅವಭಾಸ ಅಂದ್ರೆ ತೋರುತ್ತದೆಯೋ ಅದಕ್ಕೆ ಅಧ್ಯಾಸ ಅನ್ನುತ್ತಾರೆ. ತಾನರ ಇಲ್ಲ, ಸ್ವಭಾವ ಅಂದ್ರೆ ತಾನಿಲ್ಲ ಅಲ್ಲಿ. ಎಲ್ಲಿ ಅಧಿಕರಣ ಅಂದ್ರೆ ಅಧಿಷ್ಠಾನದಲ್ಲಿ ತಾನರ ಇಲ್ಲ. ಹಾ, ತೋರೋದರ ಬಿಟ್ಟಿಲ್ಲ. ಇಂಥದಕ್ಕೇನತ್ತಾರ? ಅಧ್ಯಾಸ ತರ. ಹಗ್ಗ, ಸರ್ಪ, ಸರ್ಪರ ತಾ ಇಲ್ಲ. ಹಗ್ಗದಲ್ಲಿ ಸರ್ಪರ ಇಲ್ಲ, ಆದ್ರೆ ತಾ ತೋರೋದರ ಬಿಟ್ಟಿಲ್ಲ. ಹಾ, ಸರ್ಪಕ್ಕೆ ಅಧ್ಯಾಸ ಅನ್ಬೇಕು, ಹೌದಿಲ್ಲ? ಈ ದೃಷ್ಟಾಂತ ಮೇಲ್ರಿ ತಿಳಿತೈತಿ ಇಲ್ಲ? ಮತ್ತೆ ಬರೀ ಹಂಗ ಹೋಗುದಿಲ್ಲ. ಅದನ್ನ ಮತ್ತೆ ಲಕ್ಷಣಗಳನ್ನು ಹೇಳಿ. ಹಾ, ಅಧ್ಯಾಸಕ್ಕೆ ಅಧಿಷ್ಠಾನ ಪುನೇಕಿ. ಈ ಅಧ್ಯಾಸ ಆಗ್ಬೇಕಾದ್ರೆ ಅದಕ್ಕೊಂದು ಅಧಿಷ್ಠಾನ ಬೇಕಲ್ಲ. ಆ ಅಧಿಷ್ಠಾನತ್ವಕ್ಕೆ ಅಂತಃಕರಣ ಉಪಾಧಿ ಇದೆ. ಅಂತಃಕರಣವು ಉಪಾಧಿ ಇದೆ. ಯಾತೆ ಬುದ್ಧಿಗೆ ಧರ್ಮಕ್ಕೆ. ಆದ್ದರಿಂದ ಅಂತಃಕರಣ ಅದು ಉಪಾಧಿ ಇದ್ದರಿಂದ ಆ ಬುದ್ಧಿಗೆ ಧರ್ಮ. ಬುದ್ಧಿ ಅಂದ್ರೆ ಅಂತಃಕರಣದ ಒಂದು ವೃತ್ತಿ ಅಲ್ಲ ಅದ ಬುದ್ಧಿ. ಆದ್ದರಿಂದ ಅಲ್ಲಿ ನಾವು ಬುದ್ಧಿಗೆ ಧರ್ಮ ಅಂತ ಹೇಳೇವಿ ಅಂತ ಹೇಳಿದ್ರು ಅವರು. और अविवेक से अंतःकरण आत्मा दोनों ಆ ವಿಷಯ ಪ್ರತೀತ ಹೋವೆ. ಆದ್ರೆ ಆಗೈತೇನಂದ್ರ ಅವಿವೇಕದಿಂದ, ವಿವೇಕ ಇಲ್ಲದರಿಂದ ಅಂತಃಕರಣ ಮತ್ತು ಆತ್ಮ ದೋನು ಆ ವಿಷಯ ಪ್ರತಿ ಅವು ಎರಡರಲ್ಲಿ ಅಂತಃಕರಣ ಆತ್ಮ ಎರಡರಲ್ಲಿನೂ ತೋರ್ಲಾಗತೈತೆ ಅದ. ಯಾತೆ ಅಂತಃಕರಣ ವಿಶಿಷ್ಟಮೇ ಪ್ರಮಾತ. ಆದ್ದರಿಂದ ಅಂತಃಕರಣ ವಿಶಿಷ್ಟ ಇದ್ದದಕ್ಕೆ ಏನಂತಾರೆ? ಪ್ರಮಾತ. ಪ್ರಮಾತ ಅಂದ್ರೆ ಪ್ರಮಾತ. ಪ್ರಮಾತ ಅಂದ್ರೆ ಜೀವ. ಹಾ, ಕರ್ತೃತ್ವ ಭೋಕ್ತೃತ್ವದಿಂದ ಕೂಡ್ಕೊಂಡು ದುಃಖಿ ಅದಾನಲ್ಲ ಅವ ಜೀವ. ಪ್ರಮಾತ ಅಂದ್ರ ತಾಕೆ ಧರ್ಮ ಕಹೆ ಹೇ. ಆದ್ದರಿಂದ ಅಂತಃಕರಣ ವಿಶಿಷ್ಟ ಜೋ ಪ್ರಮಾತ ಅಂದ್ರ ಅಂತಃಕರಣ ಅನ್ನುವ ಇಲ್ಲಿ ನೋಡಿ, ಇಲ್ಲಿ ಅಂತಃಕರಣ ವಿಶಿಷ್ಟ ಜೋ ಪ್ರಮಾತ ಅಂದ್ರ ಇದೇನು ಗೊತ್ತಾಗತ್ತೇನ? ಒಬ್ಬೊಬ್ರು ಹೇಳ್ಕೋತ ಹೋಗ್ತಾರ, ಅದ್ ಬರ್ದದ್ದನ್ನು ಓದ್ಕೋತ ಹೋಗ್ಬಿಡ್ತಾರ. ಅವ್ರು ಹಂಗ ಹೋದ ತಿಳಿಯೋದಕ್ಕೆ ಬಿಡೋದಾಗ ಆ ಕಾಲೇಜ್ದಾಗ ಲೆಕ್ಚರರ್ ಏನ್ ಮಾಡ್ತಾನಂದ್ರ, ನೀ ತಿಳಿಯೋದಕ್ಕೆ ಬಿಡೋದಕ್ಕೆ ಹೇಳ್ಕೋತ ಹೋಗ್ಬಿಡೋದು. ದಳ 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 ಹೇಳ್ಕೋತ ಹೋಗಿ ಮುಗೀತ. 45 ನಿಮಿಷ ಆಯ್ತು, ಬಿಟ್ಟು ಹೋಗೇ ಬಿಡೋದು. ತಿಳ್ಕೊ ಬಿಟ್ರೆ ಬಿಡುವತ್ತೆ. ಅದಕ್ಕೆ ಇಲ್ಲಿ ಪ್ರತಿಯೊಂದು ಶಬ್ದ ಅದು ತಿಳಿಲಾರ ಶಬ್ದಗಳು ಅದಾವ. ಆದ್ರಿಂದ ಅಲ್ಲಿ ನಾವು ಮುಂದೆ ಹೋಗೋದಿಲ್ಲ. ಅದ್ರ ನಿಂತು ಅದ್ರದ್ದು ಏನು ಅನ್ನೋದು ತಿಳಿಸ್ಕೊಟ್ಟ ಮುಂದೆ ಹೋಗ್ತೀವಿ ನಾವು. ಇಲ್ಲಿ ಏನೈತೆ? ಅಂತಃಕರಣ ವಿಶಿಷ್ಟ ಯಾವ ಪ್ರಮಾತ ತಾಕೆ ಧರ್ಮ ಕೈ ಅಂದ್ರ ಆತ್ಮ ದೋನೋ ವಿಷಯ ಪ್ರಜ್ಞೆ. ಆ ಅಂತಃಕರಣ ವಿಶಿಷ್ಟವಾಗಲ್ಪಟ್ಟಂತ ಯಾವ ಪ್ರಮಾತ, ಆ ಪ್ರಮಾತೃವಿನ ಧರ್ಮ ಅಂತ ನಾವು ಹೇಳೇವಿ ಅಂದ್ರ ಇದು ತಿಳಿತಾನೆ. ಹಾ, ಮೊದಲು ಹೇಳಿದ್ರು ಅಂತಃಕರಣ ಧರ್ಮ ಅಂತೇಳಿ, ಹೌದಿಲ್ಲ? ಅಂತಃಕರಣ ಧರ್ಮ ಅಂತ ಹೇಳಿದ್ರ. ಹಾ, ಈಗ ಅದು ಹಿಂಗ ಇದು ಮಾಡಿ ಎಲ್ಲಿಗೆ ಬಂದ್ರು? ಹಾ,
ಬುದ್ಧಿಯ ಧರ್ಮ ಅಂತ ಹೇಳಿದ್ರು. ಬುದ್ಧಿ ಇದೆ ಅಂದ್ರೂ ಅಂತಃಕರಣ ಅಂದ್ರು ಒಂದ ಆಧಾರ. ಇನ್ನು ಮೇಲೆ ಅಂತಃಕರಣ ವಿಶಿಷ್ಟ में जो ಪ್ರಮಾತ ತಾಕೆ ಧರ್ಮ ಅಂದ್ರು. ಅಂದ್ರ ಇಲ್ಲಿ ಅಂತಃಕರಣ ಐತಲ್ಲ, ಅಂತಃಕರಣವು ಎದರಿಂದ ಹುಟ್ಟೈತಿ? ಯಾರಿಗೂ ಗೊತ್ತು? ಆ ದೇವರಿಗೆ ಗೊತ್ತು ಯಾವ ಹುಟ್ಟಿದ. ಆ ಅಂತಃಕರಣವು ಆ ಏನಂದ? ಯಾವ್ದ್ರಿಂದ ಯಾವ್ದು? ಜ್ಞಾನೇಂದ್ರಿಯ ಸತ್ವಗುಣದಿಂದ. ಇಟ್ ಈಸ್ ರಾಂಗ್, ತಪ್ಪದು. ಈಗ ಹುಚ್ಚ ಆ ಇಲ್ಲಿ ಏನು ಮರ್ಮ ಐತಿ ಅಂತಂದ್ರೆ, ಜ್ಞಾನೇಂದ್ರಿಯ ಸತ್ವಗುಣದಿಂದ ಏನು ಹುಡ್ತೈತಿ? ಜ್ಞಾನೇಂದ್ರಿಯ 5 ಅದಾವ. ಯಾವ್ದರಿಂದ ಹುಟ್ಟೈತಿ ಹೇಳಂಗಾರ ಅಂತಂದ್ರೆ ಏನು ಮಾಡೋಣ? ಜ್ಞಾನೇಂದ್ರಿಯ ಸತ್ವಗುಣದಿಂದ ಹೆಂಗೆ ಹುಡ್ತೈತಿ? ಅದ ಏನದ? ಅಂತಃಕರಣ. ಅಂತಃಕರಣ ಜ್ಞಾನೇಂದ್ರಿಯ ಸತ್ವಗುಣ ಹುಟ್ಟೈತಿ ಅಂದ್ರೆ ಅಲ್ಲ. ಅದು ಪಂಚಭೂತಗಳದಾವಿಲ್ಲ, 5 ಭೂತಗಳದಾವ. ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ. 5 ಭೂತಗಳಲ್ಲಿದ್ದ ಸತ್ವಗುಣ, ಸಮಷ್ಟಿ ಭೂತಗಳ ಸತ್ವಗುಣದಿಂದ ಅಂತಃಕರಣ ಹುಟ್ಟಿದೆ. ಅದು ಅಪಂಚೀಕೃತ ಭೂತಗಳಿರ್ಬೇಕಾವು, ಪಂಚೀಕೃತ ಭೂತಗಳಿಂದ ಅಲ್ಲ. ಅದು ಮರ್ಮ ಐತಿ. ಮತ್ತೆ ಅಪಂಚೀಕೃತ ಪಂಚಭೂತಗಳ 5 ಭೂತಗಳಲ್ಲಿದ್ದ ಸತ್ವಗುಣಾಂಶದಿಂದ ಅಂತಃಕರಣ ಹುಟ್ಟಿದೆ. ಆ ಅಂತಃಕರಣ ವಿಶಿಷ್ಟ ಜೋ ಪ್ರಮಾತ ಅಂತ ಹೇಳಿದ್ರಿ. ಇಲ್ಲಿ ಏನದು ಹಂಗಂದ್ರ ಹೇಳ್ತಾನೆ. ಅಂದರೆ ಆ ಸತ್ವಗುಣದಿಂದ ಹುಟ್ಟೈತಿ ಅಂದ್ರೆ ಸತ್ವಗುಣ ಶುದ್ಧ ಇರ್ತದ. ಹೇಗ ಕನ್ನಡಿಯಲ್ಲಿರ ಮುಖ ಕಾಣತ್ತದ, ಗ್ರಾನೈಟ್ ಕಲ್ಲಿನಲ್ಲಿನೂ ಮುಖ ಕಾಣ್ತದ, ಹೌದಿಲ್ಲ? ಅಂದ್ರ ಆ ರೀತಿ ಅಲ್ಲಿ ಒಂದು ಶೈನಿಂಗ್ ಅನ್ನೋದು ಶುದ್ಧತ ಇದ್ದದ್ರಿಂದ ಅಂತಃಕರಣವು ಸತ್ವಗುಣದ ಕಾರ್ಯವಾದ್ದರಿಂದ ಅದು ಶುದ್ಧದ. ಅದರಲ್ಲಿ ಕನ್ನಡಿದ್ದಂಗೆ ಅದ ಅಂತಃಕರಣ. ಆ ಅಂತಃಕರಣ ರೂಪ ಕನ್ನಡಿಯಲ್ಲಿ ಆತ್ಮನ ಪ್ರತಿಬಿಂಬ ಬಿದ್ದಿದೆ. ಕನ್ನಡಿ ಅಂತಃಕರಣವೆಂಬ ಕನ್ನಡಿಯಲ್ಲಿ ಆತ್ಮನ ಪ್ರತಿಬಿಂಬ ಬಿದ್ದಿದೆ. ಆ ಅಂತಃಕರಣ ಸಹಿತ ಆ ಪ್ರತಿಬಿಂಬಕ್ಕೆ ಪ್ರಮಾತ ಅನ್ನುತ್ತಾರೆ. ಎಷ್ಟು ಮರ್ಮ ಐತೆ ಅದ್ರಾಗ. ಯಾವ್ದೇ ಜೀವ ಪ್ರಮಾತ ಒಂದೇ. ಶಾಸ್ತ್ರೀಯ ಶಬ್ದದಲ್ಲಿ ಪ್ರಮಾತ, ನಮ್ಮ ಸಾಮಾನ್ಯ ಶಬ್ದದಲ್ಲಿ ಜೀವ. ಕರ್ತ, ಭೋಕ್ತ, ಸುಖಿ, ದುಃಖಿ ಆದಂತ ಜೀವ. ಅದಕ್ಕೆ ಅಂತಃಕರಣ ವಿಶಿಷ್ಟ ಜೀವ ಪ್ರಮಾತ. ವಿಶಿಷ್ಟ ಯಾಕಂದ್ರು ಅದ್ರಾಗ ಪ್ರತಿಬಿಂಬ. ವಿಶಿಷ್ಟ ಅಂದ್ರೆ ಕೂಡಿದ್ದೇ ಐತಿಲ್ಲ. ವಿಶಿಷ್ಟ ಅಂದ್ರೆ ಕೂಡಿದ್ದು. ನೋಡಿ ಎಷ್ಟು ಮರ್ಮ ಐತಿ ಇಲ್ಲಿ. ವಿಶಿಷ್ಟ ಅಂದ್ರೆ ಕೂಡಿದ್ದು. ಅಂತಃಕರಣ ಮತ್ತು ಚಿದಾಭಾಸ ಆ ಪ್ರತಿಬಿಂಬ. ಆ ಚಿದಾಭಾಸ ರೂಪ ಜೀವ ಏನಿದಲ್ಲ ಚಿದಾಭಾಸ. ಚಿದಾಭಾಸ ಅಂದ್ರೆ ಗೊತ್ತೈತಿಲ್ಲ. ಪ್ರತಿಬಿಂಬ ಅಂದ್ರೆ ಮತ್ತೆ ಬಿಂಬ ಪ್ರತಿಬಿಂಬ ವಾದದಲ್ಲಿ ಹೋಗತ್ತೆ. ಈ ಜೀವೇಶ್ವರ ಸ್ವರೂಪ ತಿಳಿಸುವಲ್ಲಿ 3 ವಾದಗಳದಾವ. ಅವಚ್ಛೇದವಾದ, ಆಭಾಸವಾದ, ಬಿಂಬ ಪ್ರತಿಬಿಂಬವಾದ. ಅವುಗಳ ರೀತಿ ನಿಯಮಗಳು ಬೇರೆ ಬೇರೆ ಅದಾವ. ಆದ್ದರಿಂದ ಅದು ಇರಲಿ ಅವತಾಟೆ. ಇಲ್ಲಿ ಏನೈತಿ ಅಂತಂದ್ರೆ ಒಂದು ಆಭಾಸ ಅಂದ್ರೆ ಪ್ರತಿಬಿಂಬತ್ ಗೊತ್ತಾಕತ್ತೆ, ಹೌದಲ್ಲ? ಆ ಚಿದಾಭಾಸ ಏನದನ್ನಲ್ಲ, ಆ ಚಿದಾಭಾಸ ಯಾರು ಅಂತ ಕೇಳಿದ್ರೆ ಆತ್ಮನ ಪ್ರತಿಬಿಂಬ. ಅಂತಃಕರಣದಲ್ಲಿ ಆತ್ಮನ ಪ್ರತಿಬಿಂಬ ಬಿದ್ದದಕ್ಕೆ ಚಿದಾಭಾಸ ಅನ್ನುತ್ತಾರೆ. ಆ ಚಿದಾಭಾಸ ಎಲ್ಲಿ ತೋರ್ತಾನೆ? ಅಂತಃಕರಣದಲ್ಲಿ ತೋರ್ತಾನೆ. ಮತ್ತೆ ಸುಡುಗಾಡ್ದಾಗ ತೋರ್ತಾನೆ ನಾವ. ಅಂತಃಕರಣದಲ್ಲೇ ತೋರ್ತಾನ. ಅದಕ್ಕೆ ಕನ್ನಡಿ ಅಂತ ಹೇಳಿದಾರ ಅಂತಃಕರಣಕ್ಕೆ. ಅಲ್ಲೇ ಪ್ರತಿಬಿಂಬ ತೋರ್ಯದ. ಅಂದ್ರ
ಇಲ್ಲಿ ವಿಶಿಷ್ಟ ಶಬ್ದ ಯಾಕೆ ಬಂದದ ಅಂತ ಕೇಳಿದರೆ, ವಿಶಿಷ್ಟ ಅಂದ್ರೆ ಎರಡು ಕೂಡಿದ್ದು. ಅವು ಎರಡು ಕೂಡಿ ಅದಾವ ಇಲ್ಲ, ಏನವು ಎರಡು? ಅಂತಃಕರಣ ಮತ್ತು ಆ ಪ್ರತಿಬಿಂಬ ರೂಪ ಚಿದಾಭಾಸ, ಆ ಪ್ರಮಾತ, ಇವು ಕೂಡೇ ಅದಾವ. ಯಾಕಂದ್ರೆ ಕನ್ನಡಿ ಬಿಟ್ರೆ ಅವ ಸಿದ್ಧ ಆಗುವುದಿಲ್ಲ. ಮತ್ತು ಅವನು ಬಿಟ್ರೆ ಈಗ ಬರೇ ಅಂತಃಕರಣಕ್ಕೆ ಪ್ರಮಾತ ಅಥವಾ ಜೀವ ಅನ್ನೋದು ಸಿದ್ಧ ಆಗುವುದಿಲ್ಲ. ಇವು ವಿಶಿಷ್ಟ ಅಂದ್ರೆ ಎರಡು ಕುಡ್ಕೊಂಡಾದಾವ. ಆ ವಿಶಿಷ್ಟ ಜೀವ ಪ್ರಮಾತ ತಾಕೆ ಧರ್ಮ ಕಹೆ ಹೇ. ಅದಕ್ಕೆ ಈ ಯಾವ ಸುಖ ದುಃಖ ಧರ್ಮ ಧರ್ಮಗಳು ಆ ಯಾವ ವಿಶಿಷ್ಟ ಪ್ರಮಾತ ಏನದನಲ್ಲ ಜೀವ, ಅವನ ಧರ್ಮಗಳು ಅಂತ ಹೇಳಲ್ಪಟ್ಟಿವೆ. ಧರ್ಮಾದಿಕ್ ಅಂತಃಕರಣಕ್ಕೆ ಧರ್ಮ ಹೋ ಅಥವಾ ಧರ್ಮಾದಿಕ್ ಅಂತಃಕರಣ ವಿಶಿಷ್ಟ ಪ್ರಮಾತಾಕೆ ಧರ್ಮ ಹೋ. ಅಂದ್ರೆ ಏನು ಹೇಳಕತ್ತಾರು ಅಂದ್ರೆ, ಆ ಧರ್ಮಾದಿಗಳು ಅಂತಃಕರಣದ ಧರ್ಮವಾದರ ಆಗಿರಲಿ. ಒಮ್ಮೆ ಅಂತಃಕರಣ ಧರ್ಮ ಅಂತ ಹೇಳ್ಯಾರ, ಅಂತಃಕರಣದ ಧರ್ಮರೇ ಇರಲಿ. ಸುಖ ದುಃಖಾದಿಗಳು ಧರ್ಮ ಸುಖ ದುಃಖಗಳು ಅಂತಃಕರಣ ಧರ್ಮರೇ ಇರಲಿ, ಅಥವಾ ಈಗ ಹೇಳಿದವು ಅಂತಃಕರಣ ವಿಶಿಷ್ಟ ಪ್ರಮಾತೃ ಜೀವನ ಧರ್ಮರೇ ಇರುವಲ್ಲ. ಯಾಕ 2 ನಂಬರ್ ಅಥವಾ ಹೋವೆ ಅಥವಾ धर्मादिक रज्जु सर्प स्वप्न के पदार्थ गंधर्व नगर नवनीरता की न्याय किसी के धर्म न होवे. ಏನಂತಾರ? 1ನೇ ನಂಬರ್ದಾಗ ಅಂತಃಕರಣ ಧರ್ಮರ ಇರಲಿ, ಅಂತಃಕರಣ ವಿಶಿಷ್ಟ ಪ್ರಮಾತೃ ಧರ್ಮರ ಇರಲಿ, ಅಥವಾ ರಜ್ಜು ಸರ್ಪದಂತೆ ಆ ಧರ್ಮಾದಿಗಳು ಕಿಸಿಕೆ ಧರ್ಮ ನ ಹೋವೆ ಅಂದ್ರೆ ಯಾರ ಧರ್ಮನೂ ಇರ್ಲಿಕ್ಕೆ ಬಿಡುವಲ್ವ. ಯಾಕೆ ಹಿಂಗಂದ? ಇಲ್ಲದಿರಲಿ. ಸರ್ವ ಪ್ರಕಾರ ಸೇ ಆತ್ಮಕ್ಕೆ ಧರ್ಮನೇ. ಏನಂದ್ರು ಅಂದ್ರ ಮೊದಲು ಹೇಳ್ಕೋತ ಬಂದ್ರ ಅಲ್ಲಿ. ಈಗ ಇದು ಬಹಳ ಜಟಿಲ, ಇದು ಮಹತ್ವದ ಮಾತು. ಇದು ಜೀವಭಾವ ಇದಕ್ಕಾತಾರ. ಕರ್ತೃತ್ವ ಭೋಕ್ತೃತ್ವ ಸುಖಿ ದುಃಖಿ ಇವೆಲ್ಲ ಏನದಾವಲ್ಲ, ಅವೆಲ್ಲ ಧರ್ಮ ಕರ್ತೃತ್ವ ಭೋಕ್ತೃತ್ವ ಸುಖಿ ದುಃಖಿ ಇವು ಎಲ್ಲ ನಾನು ಅಂದದ್ದೇ ಇಲ್ಲಿ ಜೀವಭಾವ. ಈ ಜೀವ ಜ್ಞಾನ ಆದ ಮೇಲೆ ಜೀವ ಇರ್ತದ, ಕರೆ ಜೀವಭಾವ ಹೋಗಿರ್ತದೆ. ಹೇಗ ನಾಗರ ಹಾವು ಇರ್ತದ, ಕರೆ ಸರ್ಪವಿರುತ್ತದೆ, ಸರ್ಪತ್ವ ಹೋಗಿರುತ್ತದೆ. ಅಂದ್ರೆ ಏನು? ಆ ಸರ್ಪ ಇರುತ್ತದೆ, ಸರ್ಪತ್ವ ಹೋಗಿರ್ತದೆ, ಅದರ ವಿಷಕಾರ ಹಲ್ಲನ್ನು ತೆಗೆದು ಬಿಟ್ಟಿರ್ತಾರೆ. ಆಗ ಜ್ಞಾನಿಯಲ್ಲಿ ಅದು ಅವನು ಜೀವನಿರುತ್ತಾನೆ, ಜೀವಭಾವ ಹೋಗಿರುತ್ತದೆ. ಹೀಗದ. ಆದ್ದರಿಂದ ಇಲ್ಲಿ ಏನು ಹೇಳ್ಕೋತ ಒಂದೊಂದೊಂದೊಂದು ಆ ಧರ್ಮಾದಿಗಳು ಧರ್ಮ ಸುಖ ದುಃಖ ಕರ್ತೃತ್ವ ಭೋಕ್ತೃತ್ವ ಆದಿ ಅಂತಃಕರಣ ಧರ್ಮರ ಇರುವಲ್ವ. ಯಾಕ? ಇಲ್ಲಿಕ ಅಂತಃಕರಣ ವಿಶಿಷ್ಟ ಪ್ರಮಾತೃವಿನ ಧರ್ಮರ ಇರುವಲ್ವ. ಯಾಕ? ಇಲ್ಲಿಕಂದ್ರ ಆ ರಜ್ಜು ಸರ್ಪದಂತೆ ಅವು ಯಾರ ಧರ್ಮನೂ ಇರ್ಲಿಕ್ಕೆ ಬಿಡುವಲ್ವ. ಯಾಕ? ಸರ್ವ ಪ್ರಕಾರ ಸೇ ಆತ್ಮಕ್ಕೆ ಧರ್ಮನೇ. ಅಂದ್ರೆ ಆತ್ಮನ ಧರ್ಮ ಇವು ಯಾವುವು ಅಲ್ಲ. ಯಾವ ಅಂದ್ರೇನು? ಧರ್ಮ ಅಧರ್ಮ ಕರ್ತೃತ್ವ ಭೋಕ್ತೃತ್ವ ಸುಖ ದುಃಖ ಇವು ಏನದಾವಲ್ಲ, ಇವು ಆತ್ಮನ ಧರ್ಮ ಅಲ್ಲ. ಅವು ಹೇಳುವಲ್ಲಿ ಅಂತಃಕರಣ ಧರ್ಮ ಹೇಳ್ಬೋದು, ಅಂತಃಕರಣ ವಿಶಿಷ್ಟ ಆ ಜೀವನ ಧರ್ಮ ಅಂತ ಹೇಳ್ಬೋದು. ಹೇಗೆ? ಅಥವಾ ಜ್ಞಾನಿಯ ದೃಷ್ಟಿಯಿಂದ ಕಿಸಿಗೆ ಧರ್ಮನ ಹೋವೆ, ಅವು ಯಾರ ಧರ್ಮನೂ ಅಲ್ಲ.
ಅಂದ್ರೆ ಎಲ್ಲ ಸುಳ್ಳು ಆಗಿಬಿಡ್ತದೆ ಅದು. ಜ್ಞಾನ ಆದ ನಂತರ ಇವೆಲ್ಲ ಯಾರ ಧರ್ಮನೂ ಇಲ್ಲ, ಅದರ ಧರ್ಮ ಇದರದು ಇಲ್ಲ, ಎಲ್ಲ ಹೋಗೋದನ್ನು ಕಡೆಗೆ ಪೂರ್ಣ ಜ್ಞಾನ ಆದ ಮೇಲೆ ಅದೇನು ರಜ್ಜು ಸರ್ಪ ಅದ ಕರ್ತೃತ್ವ ಹೋಗ್ತುತ್ತು ಏನು ಮಾಡ್ತೀವಿ, ಜಗತ್ತ ಇಲ್ಲ ಅಂದ್ಬಿಡ್ತಾನೆ. ಅದಕ್ಕೆ ಪೂರ್ಣ ಜ್ಞಾನ ತರ ಹೋಗಿ ಜಗತ್ತ ಇಲ್ಲ. सर्व प्रकार से आत्मा के धर्म नहीं, यद्यपि आत्मा में अध्यस्थ है, यद्यपि कार सुम आत्मನಲ್ಲಿ ಅಧ್ಯಸ್ತದವು, ಆದ್ದರಿಂದ ಆತ್ಮನ ಧರ್ಮ ಹೇಳ್ರಿ ಅಂತ ಅಂದವು. ತಥಾಪಿ जो वस्तु जामे अध्यस्थ होवे सो ताही में परमार्थ होवेನೆ. ಯಾವ ವಸ್ತು ಅಧ್ಯಸ್ಥ ಇರ್ತದ ಅದು ಪರಮಾರ್ಥದಿಂದ ಸತ್ಯವಾಗಿ ಅದು ಇರೋದೇ ಇಲ್ಲ. ಅಧ್ಯಸ್ಥತ್ವ ಹೆಸರು ಪಡೆದದ್ದು, ಅಧ್ಯಸ್ಥತ್ವ ಹೇಳಲ್ಪಟ್ಟದ್ದು, ಅದು ಅದು ಒಂದು ವಸ್ತುನೇ ಅಲ್ಲ. ಸರ್ಪ ಅಧ್ಯಸ್ಥ ಐತಿಲ್ಲೋ, ಮತ್ತು ಅದಕ್ಕೆ ಏನತಿ ವಸ್ತು ಅತಿ, ಅದಕ್ಕೆ ಅದು ಒಂದು ವಸ್ತುನೇ ಅಲ್ಲ ಅದು. ಹೇಗ ಯಾತೆ ರಾಗ ದ್ವೇಷ ಧರ್ಮ ಅಧರ್ಮ ಸುಖ ದುಃಖ ಬಂಧ ಮೋಕ್ಷ ಇವೆಲ್ಲ ರಹಿತ ಏಕ ವ್ಯಾಪಕ ಆತ್ಮ ಹೈ. ಇವು ಯಾವ ಆತ್ಮನಲ್ಲಿ ಇಲ್ಲ. ರಾಗ ದ್ವೇಷ ಧರ್ಮ ಅಧರ್ಮ ಸುಖ ದುಃಖ ಬಂಧ ಮೋಕ್ಷ ಇವೆಲ್ಲವುಗಳಿಂದ ಆತ್ಮನು ರಹಿತನಾಗಿದ್ದಾನೆ. ಅಷ್ಟ ಅಲ್ಲದನ ಎಲ್ಲಿತನ ಅಣು ಪರಿಮಾಣ, ಮಧ್ಯಮ ಪರಿಮಾಣ, ಅನೇಕತ್ವ ಮತ್ತು ಇವೆಲ್ಲ ನೈಯಾಯಿಕರು ಹೇಳಿದ ಎಲ್ಲ ಖಂಡನ ಮಾಡ್ಕೊಂಡು ಬಂದಾರ. ಎಲ್ಲ ಆತ್ಮನಲ್ಲಿ ಏನೂ ಇಲ್ಲವು ತೆಗೆದು ಹೋಗೋದು ಬಿಟ್ರು. ಅಧ್ಯಸ್ಥ ನಾಮ ಕಲ್ಪಿತ ಕಾ ಹೈ. ಅಧ್ಯಸ್ಥ ಅಧ್ಯಸ್ಥ ಅಂದ್ರೆ ಏನು? ಅಧ್ಯಸ್ಥ ಅಂದ್ರೆ ಕಲ್ಪಿತ, ಕಲ್ಪಿತ ಅಂದ್ರೆ ಅಧ್ಯಸ್ಥ. ಮತ್ತೆ ಯಾವ್ದು ಇಲ್ಲ ಇಲ್ಲ ಅಂದ ಮೇಲೆ ಅಧ್ಯಸ್ಥ ಅಂದ್ರೆ ಅದು ಇಲ್ಲ, ಸ್ವ ಅಭಾವಾಧಿಕರಣ ಅಂತ ಹೇಳೇವಿ. ಇಲ್ಲ ಇಲ್ಲದ್ದು. ಈಗ ಆತ್ಮ 355ನೇ ಅಂಕದಿಂದ ಇಲ್ಲಿ ತನ ಅದನ್ನು ಹೇಳ್ಕೊಂಬಂದು ಈಗ ಆತ್ಮನ ಸ್ವರೂಪ ಲಕ್ಷಣಗಳನ್ನು ಹೇಳ್ತಾರೆ. ಸ್ವರೂಪ ಲಕ್ಷಣ ಅಂದ್ರೆ ಸ್ವರೂಪ ಲಕ್ಷಣ ಅಂತ ಎದಕ್ಕಂತಾರೆ ಅಂದ್ರೆ ಸದಾ ವಿದ್ಯಮಾನತ್ವೇ ಸತಿ ಇತರ ಪದಾರ್ಥ ವ್ಯಾವರ್ತಕತ್ವಂ ಸ್ವರೂಪ ಲಕ್ಷಣಂ ಯಥಾ ಪ್ರಕೃಷ್ಟ ಪ್ರಕಾಶವಾನ್ ಸೂರ್ಯ. ಸದಾ ವಿದ್ಯಮಾನತ್ವೇ ಸತಿ ಅಂದ್ರೆ ಯಾವಾಗಲೂ ಇರ್ತಾವ, ಆತ್ಮನನ್ನು ಬಿಟ್ಟು ಎಂದೂ ಬೇರೆ ಇರೋದೇ ಇಲ್ಲವು. ಆಗ ಹಾಲಿನ ಬಿಳಿ ಬಣ್ಣದ್ದು ಬಿಳಿದು ಬಿಳಿಯಾಗಿದ್ದದ್ದು ತಿಳಿಯಾಗಿರದ್ದು ಮಧುರವಾಗಿದ್ದದ್ದು ಹಾಲು. ಹೌದಿಲ್ಲ? ಬೆಳ್ಳಗಿದ್ದದ್ದು ತೆಳ್ಳಗಿದ್ದದ್ದು ಮಧುರವಾಗಿದ್ದದ್ದು ಹಾಲು. ಅಂದ್ರೆ ಹಾಲನ್ನು ಬಿಟ್ಟು ಬಿಳಿ ಅನ್ನೋದು ಹಾಲನ್ನು ಬಿಟ್ಟರೆ ಇರ್ತತೇನ? ಅದ ಎಲ್ಲ ಮಧುರ ಅನ್ನೋದು ಅಥವಾ ಹಿಂಗೆಲ್ಲ ಆದ ಹಂಗ ಈ ಸಚ್ಚಿತ್ತಾನಂದಗಳು ಆತ್ಮನ ಸ್ವರೂಪ ಲಕ್ಷಣವು. ಅವನು ಬಿಟ್ಟಿರೋದಿಲ್ಲವು, ಅವನು ಸ್ವರೂಪವೇ ಅದಾವ ಅಂದಮೇಲೆ ಅದಕ್ಕೆ ಸದಾ ವಿದ್ಯಮಾನತ್ವೇ ಸತಿ ಅಂದ್ರೆ ಯಾವಾಗಲೂ ಆತ್ಮನಲ್ಲಿ ಇರ್ತಾವು. ಸದಾ ವಿದ್ಯಮಾನತ್ವೇ ಸತಿ ಇತರ ಪದಾರ್ಥ ವ್ಯಾವರ್ತಕತ್ವಂ. ಇತರ ಪದಾರ್ಥ ವ್ಯಾವರ್ತಕತ್ವಂ ಅಂದ್ರೆ ಏನ್ ಮಾಡ್ತೀಯ? ಸದಾ ವಿದ್ಯಮಾನ ಅಂದ್ರೆ ಯಾವಾಗಲೂ ಇರೋದು, ಬರಾಬರಿ ಕರೆಕ್ಟ್ ಆದ. ಇತರ ಪದಾರ್ಥ ವ್ಯಾವರ್ತ ಮಾಡೋದಂದ್ರ ಲಕ್ಷಣ ಮಾಡಿ ಮತ್ತ ಅದನ್ನು ಹಿಂಗಂದ್ರೆ ಏನ್? ಮತ್ತ ಅದನ್ನ ಅಲ್ಲಲ್ಲ, ಇತರ ಪದಾರ್ಥ ಅಂದ್ರ ಈಗ ಏನ್ ಹೇಳಕತ್ತೀವಿ, ಈಗ ಸತ್ ಅಂತ ಹೇಳಿದ್ವಲ್ಲ, ಸತ್ತ ಏನ್ ಮಾಡ್ತದ? ಇತರ ಪದಾರ್ಥ ವ್ಯಾವೃತ್ತಿ ಮಾಡ್ತದ ಅಂದ್ರ ಅಸತ್ತನ್ನು ವ್ಯಾವೃತ್ತಿ ಮಾಡುತ್ತದೆ. ಸತ್ ಅಂದ್ರ ಅಸತ್ ಅಲ್ಲ ವ್ಯಾವೃತ್ತಿ ಮಾಡ್ತದೆ.
ಹಿಂಗ ಇತರ ಪದಾರ್ಥವು ಯಾವ್ದಕ್ಕಂದ್ರ ಹೇ ಹಾ ಓಕೆನ ಅನ್ಬೇಕ ಅಲ್ಲಿ ಮತ್ತೊಂದು ಅಲ್ಲ ಹಾದಿನೇ ಇಲ್ಲ बोलो तो ऐसा बोलना कि कोई ना बोले झूठ ಇರ್ಲಿ ಅದಕ್ಕೆ ಸದಾ ವಿದ್ಯಮಾನ ತಿಳಿಸತಿ ಇತರ ಪದಾರ್ಥ ವ್ಯಾವರ್ತಕತ್ವ ಸ್ವರೂಪ ಲಕ್ಷಣಂ ಯಥಾ ಪ್ರಕೃಷ್ಟ ಪ್ರಕಾಶವಾನ್ ಸೂರ್ಯ ಸೂರ್ಯ ಈಗ ಈಗ ಸದ್ಯ ಮಧ್ಯಾಹ್ನ ಬಿಸಿಲೈತಿಲ್ಲೋ ಪ್ರಖರವಾದ ಪ್ರಕಾಶವುಳ್ಳವನು ಅಂದ್ರೆ ಆ ಪ್ರಕಾಶ ಅವನು ಬಿಟ್ಟು ಇರ್ತೈತೇನ ಅದು ಯಾಕಾದ್ರೆ ಅವನ ಸ್ವರೂಪ ಐತೆ ಹೀಗೆ ಹಾಗೆ ಆತ್ಮನನ್ನು ಬಿಟ್ಟು ಸತ್ಯತ್ವ ಆನಂದಾದಿಗಳು ಇರೋದಿಲ್ಲ ಅವು ಸ್ವರೂಪ ಲಕ್ಷಣಗಳಿವೆ ಸೋ ಆತ್ಮ ಸತ್ತ ಹೇ ಆ ಆತ್ಮ ಹೇಗಿದ್ದಾನೆ ಸತ್ತಿದ್ದಾನೆ जा वस्तु का ध्यान से अभाव होवे सो असत कहिए जा वस्तु का ध्यान से अभाव होवे ಅಂದ್ರೆ ಅಭಾವ ಅಂದ್ರೆ ಬಾಧ ಯಾವ ವಸ್ತು ಜ್ಞಾನದಿಂದ ಬಾಧಿಸಲ್ಪಡುತ್ತದೆಯೋ ಅದು ಅಸತ್ಯ ಇರುತ್ತದೆ ಹೌದಿಲ್ಲ ಹಗ್ಗದಲ್ಲಿ ತೋರಿದ ಸರ್ಪ ಜ್ಞಾನದಿಂದ ಬಾಧಿಸ್ತೈತೆ ಅದು ಆದ್ದರಿಂದ ಆ ಸರ್ಪ ಅಸತ್ತೈತಿ और ಎರಡನೇ ನಂಬರ್ ಜಾಕಿ ನಿವೃತ್ತಿ ಕಿಸಿ ಕಾಲ ಮೇ ಬಿ ನೈ ಹೋವೆ ಯಾವುದರ ನಿವೃತ್ತಿಯು ಯಾವ ಕಾಲದಲ್ಲಿಯೂ ಆಗುವುದಿಲ್ಲವೋ ಅದಕ್ಕೆ ಸತ್ ಅನ್ನುತ್ತಾರೆ ಯಾವುದು ಚೇತನ್ ಅದಕ್ಕೆ ತ್ರಿಕಾಲ ಬಾಧ್ಯ ಸೋ ಸತ್ ಕೈಯೇ ಅಂತ ತ್ರಿಕಾಲ ಬಾಧ್ಯ ಅಂದ್ರೆ ಭೂತ್ ವರ್ತಮಾನ್ ಭವಿಷ್ಯತ್ ಮೂರು ಕಾಲಗಳಲ್ಲಿ ಅದಕ್ಕೆ ನಾಶ ಇಲ್ಲ ಇನ್ನು ಸರ್ವ ಪದಾರ್ಥನಕ ತಿನ್ಕಿ ನಿವೃತ್ತಿಕ ಆತ್ಮ ಅಧಿಷ್ಠಾನ ಇನ್ನು ಸರ್ವ ಪದಾರ್ಥ ಅಂದ್ರೇನು ಅಜ್ಞಾನ ಮತ್ತು ಅದರ ಕಾರ್ಯ ಏನದವಲ್ಲ ಅನಾತ್ಮ ವರ್ಗಗಳೆಲ್ಲ ಅವುಗಳ ನಿವೃತ್ತಿಗ ಆತ್ಮ ಅಧಿಷ್ಠಾನ ಇದ್ದಾನೆ ಜೋ ಆತ್ಮ ಕಿ ನಿವೃತ್ತಿ ಹೋವೆ ತೋ ಒಂದು ವೇಳೆ ಆ ಆತ್ಮನ ನಿವೃತ್ತಿ ಆಗುತ್ತದೆ ಅಂತ ಹೇಳಿದರೆ ಆ ನಿವೃತ್ತಿ ಅಥವಾ ಬಾಧ ಒಪ್ಪಿದರೆ ತಾಕ ಅವ್ರ ಅಧಿಷ್ಠಾನ ಕಯಾಚೆ ಇಲ್ಲ ಮತ್ತು ಆತ್ಮಂದೂ ನಿವೃತ್ತಿ ಆಕತಿ ಅಂತ ಹೀಗೆ ಹೇಳಿದ್ರೆ ಅಂದ್ರ ಆ ಆತ್ಮನಿಗೂ ಮತ್ತೊಂದು ಅಧಿಷ್ಠಾನ ಹೇಳ್ಬೇಕಾಕತೆ ಅಂದ್ರ ಹೇಳ್ತಾನೆ ಇದೆ ಇಲ್ಲ ಈಗ ನಾವು ಹಗ್ಗ ಅಧಿಷ್ಠಾನ ಸರ್ಪಕ್ಕೆ ಅಧಿಷ್ಠಾನ ಅಂತ ಹೇಳಿದ್ವಿ ನಾವು ಇಲ್ಲ ಅದು ಅಧಿಷ್ಠಾನ ಅಲ್ಲ ಮತ್ತೇನಂದ್ರ ಯಾಕ ಹಗ್ಗನು ಮಿಥ್ಯಾನ ಐತೆ ಅದು ಬ್ರಹ್ಮಜ್ಞಾನದಿಂದ ಬಾಧಿಸಲ್ಪಡ್ತೈತೆ ಮಿಥ್ಯತ್ವ ನಿಶ್ಚಯ ಆಕತಿಲ್ಲ ಅದ ಜಗತ್ತಿನ ಅಷ್ಟು ವಸ್ತು ಎಲ್ಲ ಆಗ್ಬಿಡ್ತಾವ ಹೌದಲ್ಲ ಮತ್ತು ಹಗ್ಗ ಅದು ಸುಳ್ಳಾಕತೆ ಈಗ ಹಾವು ಸುಳ್ಳಾಗಿ ಹಗ್ಗ ಖರೆ ಆಗೈತೆ ಹೌದಾ ಮುಂದೆ ಬ್ರಹ್ಮಜ್ಞಾನದ ದೃಷ್ಟಿಯಿಂದ ನೋಡಿದಾಗ ಹಗ್ಗನೂ ಸುಳ್ಳು ಆಗ್ತದೆ ಆದ್ದರಿಂದ ಮತ್ತೊಂದು ಅಧಿಷ್ಠಾನ ಹೇಳ್ಬೇಕು ಅದಕ್ಕೆ ಮತ್ತೊಂದು ಅಧಿಷ್ಠಾನ ಹೇಳತ್ತೇವೆ ನಾವು ಮತ್ತೇನು ಹೇಳ್ತೀರಿ ಕಲ್ಪಿತ ಸರ್ಪಕ್ಕೆ ರಜ್ಜು ಅಧಿಷ್ಠಾನ ಹಗ್ಗ ಅಧಿಷ್ಠಾನ ಐತೆ ಅಂತ ಹೇಳಿದ್ವಿ ಅದೇ ಹಂಗೆ ಅದು ಮಿಥ್ಯಾ ಐತಲ್ಲ ಅಂದ್ರೆ ಆ ರಜ್ಜು ಉಪಿತ ಚೇತನ ಅಧಿಷ್ಠಾನ ಹೇಳ್ತೀವಿ ಹೆಂಗೆ ಆ ರೀತಿ ಇಲ್ಲಿ ಮತ್ತೊಂದು ಅಧಿಷ್ಠಾನ ಹೇಳಬೇಕಾಗುತ್ತದೆ ಏನೋ ಆತ್ಮನಿಗೆ ನಿವೃತ್ತಿ ಹೇಳಿದರೆ ಶೂನ್ಯವೇ ನಿವೃತ್ತಿ ಹೋವೇನೆ ಶೂನ್ಯದಲ್ಲಿ ನಿವೃತ್ತಿ ಅಂತ ಆಗೋದೇ ಇಲ್ಲ ಜೋ
आत्मा और ताकि निवृत्ति का अन्य अधिष्ठान अंगीकार करे तो ಆತ್ಮನಿಗೂ ಮತ್ತು ಅವನ ನಿವೃತ್ತಿಗೆ ಇನ್ನೊಂದು ಅಧಿಷ್ಠಾನ ಹೇಳಿದ್ರೆ ಮತ್ತೊಂದು ಹೇಳ್ತೀನಿ ಅಂದ್ರೆ ಅಂಗೀಕಾರ ಕರೇತು ತಾಕ ಅವ್ರ ಅಧಿಷ್ಠಾನ ಅಂಗೀಕಾರ ಕರ್ನ ಹೋಗಿ ಅದಕ್ಕೆ ಮತ್ತೊಂದು ಅಧಿಷ್ಠಾನ ಹೇಳಬೇಕು ನೀವು ಅಂದ್ರೆ ಏನು ತಿಳ್ತಾನೆ ಅಂದ್ರೆ ಈಗ ಈಗ ಒಬ್ಬ ಹುಡುಗಿದ್ದ ಆ ಹುಡುಗಿಗೆ ಯಾರು ಕಾರಣ ಅಂತ ಕೇಳಿದ್ವಿ ಅವ್ರ ಅಪ್ಪ ಕಾರಣ ಅವ್ರ ಅಪ್ಪಗೆ ಯಾರು ಕಾರಣ ಅವ್ರ ಅಪ್ಪ ಅವ್ರ ಅಜ್ಜ ಕಾರಣ ಅವ್ರ ಅಜ್ಜಗೆ ಯಾರು ಕಾರಣ ಹಿಂಗೆ ಹಂಗೆ ಮುಂದೆ ಹೋಗತ್ತಿಲ್ಲ ಗಾಡಿ ಹಿಂಗೆ ಈ ರೀತಿ ಇಲ್ಲಿ ಅದಕ್ಕೆ ಅಲ್ಲಿ जो आत्मा की निवृत्ति अन्य अधिष्ठान अंगीकार करे तो ताका और अधिष्ठान अंगीकार करना ಅದಕ್ಕೆ ಮತ್ತೊಂದು ಕಾರಣ ಹೇಳಬೇಕು ಹೋವೇಗಾ इस ರೀತಿ से अनवस्था होवेगा ಅದಕ್ಕೆ ಮತ್ತೊಂದು ಕಾರಣ ಅಂತ ಹಿಂಗೆ ಹೇಳ್ಕೋತ ವಾದ ಎತ್ತೇಳಿ ಹೇಳ್ಕೋತ ಆದ್ರೂ ಏನಾಗ್ಬಿಡ್ತದೆ ಅದು ಮುಂದೆ ಶಾಸ್ತ್ರೋಕ್ತದಲ್ಲಿ ಏನು ಹೇಳ್ತಾರೆ ಅದಕ್ಕೆ ಅನವಸ್ಥಾ ದೋಷ ಬರುತ್ತದೆ ಅನವಸ್ಥಾ ದೋಷ ಎದಕತ್ತಾರ ಅದ್ರ ಲಕ್ಷಣ ಏನು ಅನವಸ್ಥಾ ದೋಷ ಅಂದ್ರೆ ಪ್ರಮಾಣ ಶೂನ್ಯ ಅನೇಕ ನವೀನ ಕಲ್ಪನಾ ಅನಾವಸ್ಥಾ ಪ್ರಮಾಣ ಶೂನ್ಯ ಇರ್ಬೇಕು ಅಂದ್ರೆ ಇಲ್ಲಿಗೆ ಪ್ರಮಾಣ ಅಲ್ಲಿ ಏನಿಲ್ಲ ಅಲ್ಲಿ ಗಾಡಿ ಹೋಗುದು ಹಂಗ ಅಂದ್ರ ಒಂದ್ ಜಾಗ ಒಬ್ಬ ಅಂದ್ರೆ ನಾನು ಕತಿ ಹೇಳಿ ಸಾಕು ಅನಿಸ್ಬೇಕು ಮುಗಿಲಾರ್ದಂತ ಕತೆ ಹೇಳ್ಬೇಕು ನಾನು 1,00,000 ರೂಪಾಯಿ ಬಹುಮಾನ ಅಂತ ನಾ ಹೇಳ್ತೇನೆ ಅಂತ ಮುಂಗಾರ ಹೇಳ 1,00,000 ಬಹುಮಾನ ಇಟ್ಟ ಅವ ಹೇಳಕತ್ತದು ಒಂದು ದೊಡ್ಡದೊಂದು ಮರ ಅಂದ್ರೆ ಗಿಡ ಇತ್ತು ಅಂದ ಅದರಲ್ಲಿ ಎಷ್ಟೋ ಪಕ್ಷಿಗಳು ಬಂದು ಕುಳಿತಿದ್ವು ಅಂದ ಅದರಾಗಿಂದು ಒಂದು ಹಾರಿ ಹೋಯಿತು ಅಂತ ಅಂತ ಮತ್ತೊಂದು ಹಾರ್ತಂದು ಮತ್ತೊಂದು ಹಾರ್ತ ಮತ್ತೊಂದು ಹಾರ್ತ ಏಸು ದಿನ ಕೇಳ್ತೀಗ ಮತ್ತೊಂದು ಸಾಕ್ಬಿಡೋಯಪ್ಪ ಹೌದಿಲ್ಲ ಹಾಗ ಹೇಳಿ ಅನೇಕ ಹಂಗ ಮುಂದೆ ಹೋಗೋದು ಆ ರೀತಿ ಅನವಸ್ಥಾ ದೋಷ ಬರ್ತೈತಿ ಅಂತ ಹೇಳಿದ್ರು हरी हरी आत्मा की जो निवृत्ति अंगीकार करे ಆತ್ಮನಿಗೆ ಒಂದು ವೇಳೆ ನಿವೃತ್ತಿ ಆಕೈತಿ ಆತ್ಮನಿಗೂ ಕೂಡ ಅಂತೇಳಿ ಅಂಗೀಕಾರ ಮಾಡಿದರೆ ತಾಕು ಪೂಛೆ ಅವನ್ ನಾವು ಕೇಳ್ತೇವೆ ಏನು ಕೇಳ್ತೀರಿ जो आत्मा की निवृत्ति किसी ने अनुभव करी है अथवा नहीं आत्मन निवृत्ति आकೈತೆ ಅಂತ ಹೇಳಿದೆ ಅವನ ನಿವೃತ್ತಿ ಅಂದ್ರೇನು ನಾಶ ಆತ್ಮನ ನಾಶ ಆಕೈತೆ ಅಂತೇಳಿ ನೀ ಹೇಳಿದ್ರೆ ಅದನ್ನು ಯಾರ ನೋಡ್ಯಾರೇನ ಅನುಭವ ಮಾಡ್ಯಾರೇನ ಏನು ಯಾರು ನೋಡಿಲ್ಲ ಮಾಡಿಲ್ಲ ಅಂತ ಹಿಂಗತ್ತೀಯೋ ಅತ್ ಎರಡು ಮಾತು ಕೇಳ್ತೇವೆ ಆವಾಗ ಒಂದು ವೇಳೆ ಅವ ಹೇಳ್ದ ಅನುಭವ ಕರಿಯೇ ಅದನ್ನು ನೋಡ್ಯಾರ ಒಬ್ಬರು ಅನುಭವ ಮಾಡ್ಯಾರ ಅಂತ ಹೇಳ್ದ ಸೊ ಬನೇನೆ ಆದರೆ ಈ ಮಾತು ಸಂಭವಿಸಂಗಿಲ್ಲ ಯಾಕೆ ಸಂಭವಿಸಂಗಿಲ್ಲ ಕಾಯ್ತೆ ಅನುಭವ करने वाला सोई आत्मा है ಅದನ್ನ ಆತ್ಮನ ನಾಶವನ್ನ ಯಾವ ನೋಡ್ಯಾನ ಅವ ಆತ್ಮ ಆದ್ದರಿಂದ अपना स्वरूप है अदे नम आत्मन स्वरूप ऐते ताकि निवृत्ति का अनुभव अपने मस्तक छेदन के अनुभव के समान है अंद्र ಯಾಕತ್ ಕೇಳಿದ್ರೆ ಈಗ ಒಬ್ಬ ಹೇಳ್ದ ಏನು ಹೇಳ್ದ ನನಗೆ ನಿನ್ನೆ ಕನಸು ಬಿದ್ದಿತ್ತಪ್ಪ ಏನದು ಬಿದ್ದಿತ್ತು ಅಂದ್ರೆ ಒಬ್ಬ ಬಂದ
ಬಂದು ಕೈಯಾಗ ಕೊಡ್ಲಿ ತೊಗೊಂಬಂದ ನಾ ಸುಮ್ ಕೂತೇನೆ ಇಲ್ಲಿ ಕೂತಿದ್ನಿ ಮತ್ತೇನು ಕೊಡ್ಲಿ ತೊಗೊಂಬಂದು ಕುತ್ತಿಗೆಗೆ ಹೊಡೆದು ಬಿಟ್ರ ನಾ ಮನ್ಯಾಗ ಕೂತಿದ್ನಲ್ಲ ಆ ನನ್ನ ಕುತ್ತಿಗೆ ರುಂಡ್ ಹೋಗಿ ಹೊರಗೆ ಅಂಗಳದಾಗ ಹೋಗಿ ಸಿಡ್ದು ಬಿತ್ತಪ್ಪ ಅರ್ಧೂರ ಅಲ್ಲಿ. ಯಾರು ಹೇಳ್ತಾರು? ಯಾವನ್ ರುಂಡ್ ಹೋಗಿ ಬಿದ್ದೈತೆ ಅವ ಹೇಳ್ತಾರ. ಹೇಳಕ್ ಬರ್ತೈತೆ ಆ ರುಂಡ ಹೋಗಿ ಬಿದ್ದೈತೆ ಅಲ್ಲಿ. ಆ ರೀತಿ ಅಂತ. ಅದಕ್ಕೆ आत्मा की निवृत्ति तो होवे परंतु ताकि निवृत्ति का अनुभव किसी को होवे नहीं. ತಾನು ರುಂಡ್ ಹೋಗಿ ಅಲ್ಲಿ ಬಿದ್ದದ್ದು ಯಾರು ಅನುಭವ ಮಾಡ್ಬೋದೇನೋ ಇಲ್ಲ. ಹಂಗ ಆತ್ಮನ ನಿವೃತ್ತಿ, ಆತ್ಮ ಅಂದ್ರೆ ತಾನ, ಮತ್ತು ತಾಂಡ ನಿವೃತ್ತಿ ಹೆಂಗ್ ನೋಡ್ತಾನ. तो ये वार्ता सिद्ध भई, ಈ ಮಾತು ಸಿದ್ಧ ಆಯ್ತು. ಏನು? जो आत्मा की निवृत्ति होवे, निवृत्ति तो होवे नहीं. कहाँ है निवृत्ति तो आगोदिಲ್ಲ. ಯಾಕಂದ್ರೆ जो वस्तु किसी ने अनुभव नहीं करी, ಆ ಆತ್ಮನ ನಾಶ ಯಾರು ನೋಡೇ ಇಲ್ಲ. ಸೊ ಒಂದ್ಯಾ ಪುತ್ರಕ್ಕೆ ಸಮಾನವೇ, ಯಾರು ನೋಡೇ ಇಲ್ಲ ಅಂದ್ರೆ ಮತ್ತೆ ಅದ ಹೆಂಗ ಬಂಜಿ ಮಗನ್ ಯಾರು ನೋಡಿಲ್ಲ, ಹಂಗದ ಮಾತಾಕತಿ. ಯಾತೆ ಆತ್ಮಕಿ ನಿವೃತ್ತಿ ಹೋವೇನೆ. ಆದ್ರಿಂದ ಏನ್ ನಿರ್ಣಯ ಮಾಡೋದು ಅಂದ್ರ ಆತ್ಮನ ನಿವೃತ್ತಿ ಆಗೋದಿಲ್ಲ. ಯಾಹೀತಿ ಆತ್ಮ ಸತ್ಯ, ಇದೇ ಕಾರಣದಿಂದ ಆತ್ಮನು ಸತ್ತಿದ್ದಾನೆ ಅಂತ ಇಲ್ಲಿ ತನಕ ಆತ್ಮನ ಸದ್ರೂಪ ಲಕ್ಷಣದ ಬಗ್ಗೆ ಹೇಳ್ಕೊಂಡ್ ಬಂದ್ರ. ಅದಕ್ಕೆ ಪ್ರಮಾಣಗಳೇನೇನ ಅದಾವೇನು ಅಂತಂದ್ರ ಅದಕ್ಕೆ ಶ್ರುತಿ ಪ್ರಮಾಣವೂ ಕೂಡ ಇದೆ. ಎಲ್ಲಿ ಅದು? ಇಲ್ಲಿ ಅಂತೂ ಅವ್ರು ಹೇಳೇ ಇಲ್ಲ. ಮತ್ತೇನು ನಾವು ನೀವು ಹೇಳೇನು? ಅಂದ್ರೆ ಸಾಮವೇದದ ಛಾಂದೋಗ್ಯೋಪನಿಷತ್ತಿನ 6ನೇ ಅಧ್ಯಾಯದ 2ನೇ ಖಂಡದ 1ನೇ ಮಂತ್ರದಲ್ಲಿ ಸದೇವ ಸೌಮ್ಯೇದಮಗ್ರ ಆಸೀತ್ ಏಕಮೇವ ದ್ವಿತೀಯಂ ಬ್ರಹ್ಮ ಅಂತ ಹೇಳಿದ್ದಾರೆ. ಸದೇವ ಅಂದ್ರೆ ಸತ್ ಅನ್ನುವುದೇ, ಸತ್ತೇ ಸದೇವ, ಸತ್ ಏವ ಸದೇವ. ಸತ್ ಅನ್ನುವುದೇ ಒಂದು ಮೊದಲಿತ್ತು. ಹಿಂಗೆ ಸಾಮವೇದ ಛಾಂದೋಗ್ಯೋಪನಿಷತ್ತಿನಲ್ಲಿ 6ನೇ ಅಧ್ಯಾಯದ 2ನೇ ಖಂಡದ 1ನೇ ಮಂತ್ರದಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಸದೇವ ಸೌಮ್ಯೇದಮಗ್ರ ಆಸೀತ್ ಏಕಮೇವ ದ್ವಿತೀಯಂ ಬ್ರಹ್ಮ ತದೈಕ್ಷತ ಬಹುಶ್ಯಾಂ ಪ್ರಜಾಯೇತಿ ತತ್ತೇಜೋ ಅಸೃಜತ ಅಂತ ಹಿಂಗ ಮಂತ್ರ ಐತಿ. ಇರಲಿ. ಇನ್ನ 356ನೇ ಅಂಕದಿಂದ ಆತ್ಮ ಚಿತ್ ಹೈ. ಚಿತ್ ಅಂದ್ರೆ ಚೈತನ್ಯ ಹೈ. ಅಂದರೆ ಚಿತ್ ಅಂದ್ರೆ ಅಲುಪ್ತ ಪ್ರಕಾಶ್ ಸೋ ಚಿತ್ ಕೈಯೇ ಅಂತ ಲಕ್ಷಣ ಇದ್ದಾರೆ. ಅಲುಪ್ತ ಪ್ರಕಾಶ್ ಸೋ ಚಿತ್, ಇಲ್ಲಿ ಏನೋ ಹೇಳ್ಯಾರ ಅವರು. ಆತ್ಮ ಚಿತ್ ಹೈ, ಪ್ರಕಾಶ್ ರೂಪ ಜೋ ಜ್ಞಾನ್ ಸೋ ಚಿತ್ ಕೈಯೇ. ಅಲುಪ್ತ ಪ್ರಕಾಶ್ ಸೋ ಚಿತ್ ಅಂದ್ರೆ ಏನು? ಅದ್ ನಾ ಮಾಡಿದ ಲಕ್ಷಣ. ನಾ ಅಂದ್ರೆ ಏನು ಅಂತ ಶಾಸ್ತ್ರದಲ್ಲಿ ಐತೆ ಅಂತ. ಅಲುಪ್ತ ಪ್ರಕಾಶ್ ಸೋ ಚಿತ್ ಕೈಯೇ ಹಿಂಗಂದ್ರೇನು? ಶಾಸ್ತ್ರೀಯ ಶಬ್ದ ಪ್ರಯೋಗ ಆಗ್ತಾವ. ಅವು ತಿಳ್ಕೋಲಿಲ್ಲ ಅಂದ್ರ ಅವಾಗೇನು ಕೇಳಿ ಅದನ್ನ ಬಾಯಿಲೆ ಹೇಳ್ಬೋದು ನಾವು. ಕರೆ ಹೇಳಿದ್ರು ಕೂಡ ಹಂಗಂದ್ರೆ ಏನಂದ್ರೆ ನಮ್ಗೆ ಗೊತ್ತಿಲ್ಲ. ಆ ವ್ಯಾಲಿಯ ಅಂದರೆ ಯಾವ ಪ್ರಕಾಶಕ್ಕೆ ಜಗತ್ತಿನಲ್ಲಿ ಪ್ರಕಾಶಗಳ ರಗಡದಾವ, ಹೌದಿಲ್ಲ? ಆದ್ರ ಅವು ಎಲ್ಲ ಒಮ್ಮೆ ತೋರ್ತಾವು, ಒಮ್ಮೆ ಲುಪ್ತ ಆಗಿಬಿಡ್ತಾವ. ಲುಪ್ತ ಅಂದ್ರೆ ಇಲ್ಲ ಆಗಿಬಿಡ್ತಾವ, ಹೌದಿಲ್ಲೋ? ಅದಕ್ಕೆ ಅಲುಪ್ತ ಪ್ರಕಾಶ ಚೋಚಿತ್ಕೆ ಅಂದ್ರೆ ಯಾವ ಪ್ರಕಾಶಕ್ಕೆ ಎಂದೆಂದು ಅದು ಇಲ್ಲ ತನಿಸ್ಕೊಳ್ಳೋದೇ ಇಲ್ಲ, ಲೋಪವೇ ಇಲ್ಲವು, ಅದು ಅಲುಪ್ತ ಪ್ರಕಾಶ್. ಹೇಗದು? ಯಾಕ
ಅಂದ್ರೆ ಆ ಆ ಪ್ರಕಾಶ ಅನ್ನೋದು ಅದ್ರ ಸ್ವರೂಪ ಐತಿ. ಅದ್ರ ಬಿಟ್ಟು ಆತ್ಮ ಅದಾನಂದ್ರೆ ಮತ್ತೆ ಅದ್ರ ಕೂಡ ಇರೋದ ಅದ, ಹೀಗದ. ಮತ್ತೆ ಲೋಪ ಎಲ್ಲಿ ತರ್ತೀವಿ ಹೇಗೆ? ಅದರ ಮ್ಯಾಲೆ ಚಿತ್ತ ಮ್ಯಾಲೆ 405ನೇ ಟಿಪ್ಪಣಿ ಅದ. ಅಲುಪ್ತ ಪ್ರಕಾಶಕ್ಕೂ ಚಿತ್ ಕೈ ಇಲ್ಲಿ ಟಿಪ್ಪಣಿಯಾಗ ಮಾಡ್ಯಾರ ನೋಡು ಅವ್ರು. ಹಾ ಹಾ ಈಗ 405ನೇ ಟಿಪ್ಪಣಿ, ಅಲುಪ್ತ ಪ್ರಕಾಶಕ್ಕೂ ಚಿತ್ ಕೈ. ಯಾವ ಪ್ರಕಾಶಕ್ಕೆ ಲೋಪ ಅನ್ನೋದೇ ಇಲ್ಲವೋ ಯಾವ ಪ್ರಕಾಶಕ್ಕೆ ಲೋಪ ಇಲ್ಲ. ಯಾಕಿಲ್ಲ? ಹೌದಿಲ್ಲ? ಯಾವ ಪ್ರಕಾಶಕ್ಕೆ ಲೋಪ ಇಲ್ಲ ಅಂತ ಹೇಳಿದ್ರೆ, ಲೋಪ ಇಲ್ಲ ಅಂದ್ರೆ ಯಾಕಿಲ್ಲ ಅಂತ ಕೇಳಿದ್ರೆ, ಯಾಕಿಲ್ಲ ಅಂದ್ರೆ ಅದು ಸ್ವಯಂ ಪ್ರಕಾಶದ, ಆ ಪ್ರಕಾಶನ ಅದರ ಸ್ವರೂಪ ಐತೆ. ಹೌದಿಲ್ಲ? ಆತ್ಮ ಯಾವಾಗಲೂ ಇರ್ತಾನೆ, ಯಾವಾಗಲೂ ಇರ್ತಾನೆ, ಅದನ್ನು ಯಾವಾಗಲೂ ಇರತೈತೆ. ಆದ್ದರಿಂದ ಲೋಪ ಎಳಿತಾರ ಅವನಿಗೆ. ಹೇಗೆ? ಯಾಕ ಅದು ಸ್ವಯಂ ಪ್ರಕಾಶ, ಅದು ಪ್ರಕಾಶ, ಅದು ಆತ್ಮನ ಸ್ವರೂಪ ಪ್ರಕಾಶ. ಆದ್ದರಿಂದ ಲೋಪ ಇಲ್ಲ ಅದಕ್ಕೆ. ಇವು ಉಳಿದು ಒಮ್ಮೆ ಇರ್ತಾವು, ಒಮ್ಮೆ ಬಿಡ್ತಾವು, ಇವು ನಡಿತಾವು. इन चित्त के चेतन रूप ज्ञान का लोप नहीं है। इस अर्थ विषय यह श्रुति है. ಅಂದರೆ ಇನ್ನೊಂದು ನಿಜಗುಣದೊಳಗೆ ಬಂದದ್ದು. ಅಂದ್ರೆ ಇಲ್ಲಿ 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 ಇನ್ನೊಂದು ಇಲ್ಲಿ ಕೇಳ, ಇಲ್ಲೈತಿ, ಇದೇ ಟಿಪ್ಪಣಿ ಒಳಗೆ ಬಂದದ ನೋಡು. चेतन रूप ज्ञान का लोप नहीं है. ಆ ಜ್ಞಾನಕ್ಕೆ ಲೋಪ ಇಲ್ಲ ಅಂದ್ರ, ಹೌದಾ? ಇಲ್ಲ ಅಂದ್ರ ಈಗ ಐತಿ ಬರೋಬರಿ, ಜಾಗೃತಿನಲ್ಲಿ ಐತಿ ಜ್ಞಾನ ಐತಿ, ಸ್ವಪ್ನದಲ್ಲಿ ಜ್ಞಾನ ಐತಿ, ಸುಸುಪ್ತಿಯಲ್ಲಿ ಇಲ್ಲಲ್ಲ. ಮತ್ತೆ ಇಲ್ಲಿ ನೀನು ಲೋಪ ಇಲ್ಲ ಅದಕ್ಕ ಅಂತಂದ್ರ, ಮತ್ತು ಸುಸುಪ್ತಿಯಲ್ಲಿ ಲೋಪ ನಾವು ನೋಡ್ತೀವಲ್ಲ. ಈಗ ಒಬ್ಬ ಹಿಂಗ ಅಂದ, ಲೋಪ ಅಲ್ಲಿ 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 ಜ್ಞಾನ ಪ್ರಕಾಶ ಐತೇನ? ಏನಂತಾರ ಗೊತ್ತಾಗೋದು ನನಗೆ. ಅಲ್ಲಿ ಇರ್ತೈತಿ ಮತ್ತೆ ಅದು 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 ಯಾವ ರೀತಿ ಇರ್ತೈತಿ? ಇರ್ತೈತಿ ಮತ್ತೆ ಇಲ್ಲತ್ತ ಎಲ್ಲ ಹೇಳ್ತೇವೆ, ಹೌದಿಲ್ಲ? ಈಗ ಅಲ್ಲಿ ಏನೂ ಇಲ್ಲ, ಜ್ಞಾನ ಇಲ್ಲ. ಹಿಂಗ್ ಲೆಕ್ಕ ನೋಡ್ಬೇಕಂದ್ರೆ, ಅಂದರೆ ಇದು ಬಹಳ ಗಹನವಾದ ವಿಷಯ. ಅದು ಹೇಳ್ತಾನೆ. ಮತ್ತು ಬಹಳ ಮಂದಿಗೆ ಗೊತ್ತೂ ಇಲ್ಲ ಅದು. ಎಲ್ಲೋ ಕೆಲವರಿಗೆ ಗೊತ್ತ. ಅಂದರೆ ಇಲ್ಲಿ ಜ್ಞಾನ, ಅದನ್ನೇ ಮಾತು ನಿಜಗುಂಡ್ರು ಹೇಳ್ತಾರೆ ನೋಡಿ.
ಅರಿವೇ ಬರೇ ಅರಿವೇ, ಅರಿವೇ ಬರೇ ಅರಿವೇ, ನೀನು ಮರೆಯದೊಮ್ಮೆಯೂ ಜಗದಿರವ ನಿಂತರಿವೇ. ಅರಿವೇ ಅಂದ್ರ ಅರು ಸ್ವರೂಪನಾದ ಏ ಆತ್ಮನೇ, ನೀನು ಮರೆಯದ ಒಮ್ಮೆಯೂ ಈ ಜಗತ್ತಿನ ಇರುವನ್ನು ನಿಂತ ಅರಿತಾನೇ ಇರುವಿ. ಒಮ್ಮೆ ಮರಿಲಾರ್ದಂಗ ಯಾವಾಗಲೂ ಅರಿತಾ ಇರ್ತಿ ಅಂತ ಹೇಳಿದರು. ಮತ್ತೀಗ ನಾವು ಒಮ್ಮೆ ಜ್ಞಾನ ಇರ್ತೈತಿ. ಈಗ ನಾ ಏನು ಹೇಳಿದ್ರಿ, ಇದು ಜ್ಞಾನ ಆಯ್ತು ನಿಮಗೆ, ಮತ್ತೆ ಹಿಂದಿಗಡೆ ಹೋಯ್ತಾ ಇಲ್ಲ? ಆ ಹೌದಾ ಇಲ್ಲ? ನಾ ಮುಂದೆ ಹೇಳ್ಕೋತ ಹೋದಂಗೆ ಹಿಂದಿನ ಎಲ್ಲ ಲೋಪ ಹಾಕೋತ ಬರ್ತಾವು. ಅದಕ್ಕೆ ಮತ್ತೆ ಏನು ಮಾಡ್ಬೇಕು? ಏನು ಮಾಡ್ಬೇಕಂದ್ರೆ ಸುಮ್ಮನಿಗೆ ಹೋಗ್ಬೇಕು, ಮತ್ತೇನು ಮಾಡ್ಬೇಕು? ಅಂದ್ರೆ ಅರ್ಥ ಹೀಗದ, ಜ್ಞಾನ ಅನ್ನೋದು ಎರಡು ಪ್ರಕಾರವಾಗಿದೆ. ಆತ್ಮನ ಜ್ಞಾನವೇ ಎರಡು ಪ್ರಕಾರವಾಗಿದೆ. ಒಂದು ವೃತ್ತಿ ರೂಪ ಜ್ಞಾನ ಇದೆ, ಇನ್ನೊಂದು ಚೇತನ ರೂಪ ಜ್ಞಾನವಿದೆ. ವೃತ್ತಿ ರೂಪ ಜ್ಞಾನ, ಒಂದೊಂದು ಚೇತನ ರೂಪ ಜ್ಞಾನ ಅಂತ ಎರಡು ಪ್ರಕಾರದ ಜ್ಞಾನಗಳಿವೆ. ಹಾಗಾದ್ರೆ ಅವುಗಳ ಲಕ್ಷಣ ಏನು ಅಂದ್ರೆ, ವೃತ್ತಿ ರೂಪ ಜ್ಞಾನ ತಿಳ್ಕೊಳ್ಬೇಕು, ಚೇತನ ರೂಪ ಜ್ಞಾನ ತಿಳ್ಕೊಳ್ಬೇಕು. ಅವ್ರ ಲಕ್ಷಣ ಏನು ಅಂತ ಕೇಳಿದರೆ, ಕಲ್ಪಿತ ಆಶ್ರಯ ಕಲ್ಪಿತ ವಿಷಯ ಸಹಿತತ್ವಂ ವೃತ್ತಿ ರೂಪ ಜ್ಞಾನ. ವೃತ್ತಿ ರೂಪ ಜ್ಞಾನ ತಿಳ್ಕೊಳ್ಬೇಕು ಅಂತ ಕೇಳಿದ್ರೆ, ಕಲ್ಪಿತ ಆಶ್ರಯ ಕಲ್ಪಿತ ವಿಷಯ ಸಹಿತತ್ವಂ ವೃತ್ತಿ ರೂಪ ಜ್ಞಾನ. ವೃತ್ತಿ ರೂಪ ಜ್ಞಾನ ಆತ. ಅಂದ್ರೆ ಇದು ಹೇಳೋದು ಗೊತ್ತಾತಾನ? ಹೇಳಿರ್ತೀವಿ, ಅದರ ಲಕ್ಷಣ ಹೇಳ್ತೇವೆ, ತಿಳಿಸಿ ಹೇಳ್ತೇವೆ, ಕರೆ ಅದು ಗೊತ್ತಾಯಿಲ್ಲ. ಅಂದರೆ ಕಲ್ಪಿತ ಆಶ್ರಯ ಕಲ್ಪಿತ ವಿಷಯ ಸಹಿತತ್ವಂ ವೃತ್ತಿ ರೂಪ ಜ್ಞಾನ. ಹೌದಿಲ್ಲ? ಈ ವೃತ್ತಿ ರೂಪ ಜ್ಞಾನ ಅಂದರೆ ಅಂತಃಕರಣದ ಪರಿಣಾಮ ರೂಪ ವೃತ್ತಿ. ಅಂತಃಕರಣ ಐತಲ್ಲ, ಅಂತಃಕರಣವೇ. ಬ್ಯಾಟ್ರಿ ಟಾರ್ಚ್ ನೋಡ್ರಿ, ಟಾರ್ಚ್ ಬ್ಯಾಟ್ರಿ, ಅದರಾಗ ಶೆಲ್ ಇರ್ತಾವ. ಹೌದಿಲ್ಲ? ಬಟನ್ ಒತ್ತಿದ ಕೂಡಲೇ ಆ ಶೆಲ್ಲ ಕಟ್ಟಿರ್ತಾವ, ಆದರೂ ಪ್ರಕಾಶ ರೂಪದಿಂದ ಅವು ಮುಂದೆ ಹೋಗ್ತಾವ. ಅದಕ್ಕೊಂದು ಬಲ್ಬ್ ಇರ್ತೈತಿ. ಹೌದಿಲ್ಲ? ಆ ರೀತಿ ಶರೀರ ಅನ್ನೋದು ಒಂದು ಬ್ಯಾಟ್ರಿ ಐತಿ. ಇದಕ್ಕೆ ಅಂತಃಕರಣ ಅನ್ನೋದು ಶೆಲ್ ಅದಾವ, ಕಣ್ಣು ಗುಡ್ಡಿ ಅನ್ನೋದು ಇದು ಬ್ಯಾಟ್ರಿ, ಇದು ಬಲ್ಬ್. ಇದು ಜ್ಞಾನ ಆಗುವಾಗ ಆ ಬಟನ್ ಒತ್ತಿದ ಕೂಡಲೇ ಏನಾದರೂ ನೋಡ್ಬೇಕಂತ ಅಂದಾಗ ಆವಾಗ ಅಂತಃಕರಣ ಏನೈತಲ್ಲ ಅದ ವೃತ್ತಿ ರೂಪ ಪರಿಣಾಮ ಹೊಂದಿ ನೇತ್ರ ಇಂದ್ರಿಯ ದ್ವಾರ ಹೊರಗೆ ಹೋಗುತ್ತದೆ. ಇದಕ್ಕೆ ವೃತ್ತಿ ರೂಪ ಜ್ಞಾನವೆನ್ನುತ್ತಾರೆ. ಶಬ್ದ ಜ್ಞಾನವಾಗುವಾಗ ಶ್ರೋತ್ರದಿಂದ ಹೊರಗೆ ಬರುತ್ತದೆ. ಹೀಗದು. ಅದಕ್ಕೆ ವೃತ್ತಿ ರೂಪ ಜ್ಞಾನ ಅಂತಾರೆ. ಈ ಜಗತ್ತಿನ ವಸ್ತುಗಳನ್ನೆಲ್ಲ ತಿಳಿಯುವುದು ವೃತ್ತಿ ರೂಪ ಜ್ಞಾನವೇ. ಇದು ವೃತ್ತಿ ರೂಪ ಜ್ಞಾನ. ಆ ಬ್ರಹ್ಮನನ್ನು ತಿಳಿದು ಬ್ರಹ್ಮಾಕಾರ ವೃತ್ತಿ ಅಹಂ ಬ್ರಹ್ಮಾಸ್ಮಿ ಅನ್ನೋದು ವೃತ್ತಿ ರೂಪ ಜ್ಞಾನವೇ. ಘಟವನ್ನು ತಿಳಿಯುವುದು ಘಟಜ್ಞಾನವು ವೃತ್ತಿ ರೂಪ ಜ್ಞಾನವೇ. ಬ್ರಹ್ಮದ ಆಕಾರ ತಾಳಿದ ಬ್ರಹ್ಮಾಕಾರ ಅಹಂ ಬ್ರಹ್ಮಾಸ್ಮಿ ಅನ್ನೋ ಜ್ಞಾನವೂ ಕೂಡ ವೃತ್ತಿ ರೂಪ ಜ್ಞಾನವೇ. ಹೇಳ್ತಾನೆ. ಆದರೆ ಇನ್ನೊಂದು ಜ್ಞಾನ, ಅದು ಚೇತನ ರೂಪ ಜ್ಞಾನ ಅಂತ ಇದೆ. ಆ ಚೇತನ ರೂಪ ಜ್ಞಾನ ಅಂತ ಎದಕ್ಕಂತಾರೆ ಅಂತ ಕೇಳಿದರೆ, ಆಶ್ರಯ ವಿಷಯ ರಹಿತತ್ವಂ ಚೇತನ ರೂಪ ಜ್ಞಾನ.
ಆಶ್ರಯ ವಿಷಯರಹಿತತ್ವಂ ಚೇತನ ರೂಪ ಜ್ಞಾನ. ಅದಕ್ಕೆ ಆಶ್ರಯನೂ ಇಲ್ಲ, ಮುಂದೆ ವಿಷಯನೂ ಇಲ್ಲ. ಹಾ, ತನ್ನಷ್ಟಕ್ಕೆ ತಾನೇ ಪ್ರಕಾಶಮಾನವಾಗಿ ಇರ್ತದ. ಡೈಮಂಡ್, ವಜ್ರ, ಅದು ತನ್ನ ಪ್ರಕಾಶದಲ್ಲಿ ಪ್ರಕಾಶ ಮಾಡ್ತಾ ಹೇಗಿರ್ತದೆ ಹಾಗೆ ಆ ರೀತಿ ತನ್ನ ಪ್ರಕಾಶದಲ್ಲಿ ತಾ ಇರ್ತದ. ಅದು ಉಳಿದರ ಗೊಡವೆ ಅದಕ್ಕಿಲ್ಲ. ಹೇಗೆ ಅದು ಚೇತನ ರೂಪ ಜ್ಞಾನ. ಅದಕ್ಕೆ ಇಲ್ಲಿ ಏನು ಹೇಳಿದರು ಟಿಪ್ಪಣಿಯಲ್ಲಿ 405ನೇ ಟಿಪ್ಪಣಿಯಲ್ಲಿ, अलुप्त प्रकाश को चित्त कहे हैं, चेतन रूप ज्ञान का लोप नहीं अंद्र. चेतन रूप ज्ञान का लोप ಇಲ್ಲ ಅಂದ್ರೆ ಈಗ ಹೇಳಿದ್ದೆ, ಈಗ ಚೈತನ್ಯ ರೂಪ ಜ್ಞಾನ ಏನು ಹೇಳಿದ್ನಲ್ಲ, ಈಗ आश्रय विषय रहितत्व चेतन रूप ज्ञान, ಈ ज्ञान इस अर्थ विषय ये श्रुति है, ಇದಕ್ಕೆ ಶ್ರುತಿ ಪ್ರಮಾಣವೂ ಕೂಡ ಇದೆ ಅಂತ ಹೇಳ್ತಾರೆ ಅವರು ಟಿಪ್ಪಣಿಕಾರ. ಏನಂತ ಐತೆ श्रुति? दृष्टा की स्वरूप को दृष्टि का लोप नहीं है, अविनाशी होने थे ಅಂತ ಹೇಳಿದ್ರು. ಮುಂದಿನ ನನಗೇನು ಗೊತ್ತಿಲ್ಲ ಈಗ. ಅಂದರೆ ಶ್ರುತಿ ಅಂದ್ರಲ್ಲ, ಇಲ್ಲಿ ಶ್ರುತಿ ಅಂದ್ರೆ ಯಾವ ಶ್ರುತಿ ಅವ್ರು ಹೇಳಿಲ್ಲ ಅಲ್ಲಿ. ಅದು ಶುಕ್ಲ ಯಜುರ್ವೇದದ ಬೃಹದಾರಣ್ಯಕೋಪನಿಷತ್ತಿನ 4ನೇ ಅಧ್ಯಾಯದ 3ನೇ ಬ್ರಾಹ್ಮಣದ 23ನೇ ಶ್ಲೋಕದಲ್ಲಿ ಈ ಮಂತ್ರ ಬಂದಿದೆ. ಎಲ್ಲಿ? ಶುಕ್ಲ ಯಜುರ್ವೇದ ಬೃಹದಾರಣ್ಯಕೋಪನಿಷತ್ ಅಲ್ಲಿ 4ನೇ ಅಧ್ಯಾಯ 3ನೇ ಬ್ರಾಹ್ಮಣ 23ನೇ ಮಂತ್ರದಲ್ಲಿ ಬಂದಿದೆ. ಏನಂತ ಬಂದಿದೆ? ನಹಿ ದ್ರಷ್ಟುರ್ದೃಷ್ಟೇ ವಿಪರಿಲೋಪೋ ವಿದ್ಯತೆ ಅವಿನಾಶಿತ್ವಾತ್, ಹಿಂಗ ಬಂದಿದೆ. ನಹಿ ದ್ರಷ್ಟುರ್ದೃಷ್ಟೇ ವಿಪರಿಲೋಪೋ ವಿದ್ಯತೆ ಅವಿನಾಶಿತ್ವ ಅಂದ್ರ ದ್ರಷ್ಟುವಿನ ದೃಷ್ಟಿಗೆ, ದ್ರಷ್ಟು ಅಂದ್ರ ನೋಡ್ತಕ್ಕಂಥವನು, ಅವನ ದೃಷ್ಟಿ ಅಂದ್ರೆ ಅವನ ಜ್ಞಾನಕ್ಕೆ ವಿಪರಿಲೋಪು ನ ವಿದ್ಯತೆ, ಇಲ್ಲ ಲೋಪ ಇಲ್ಲ ಅದಕ್ಕೆ. ಆ ಜ್ಞಾನ ಯಾವಾಗಲೂ ಇರ್ತದೆ. ಹೇಗೆ? ಯಾಕೆ ಹಂಗ? ಯಾವಾಗಲೂ ಹಂಗೆ ಇರ್ತೈತಿ, ಯಾಕೆ ಲೋಪ ಆಗುದಿಲ್ಲ? ಅದು ಅವಿನಾಶಿತ್ವ. ಆತ್ಮ ಅವಿನಾಶಿ ಇದ್ದಾನೆ. ಅವಿನಾಶ ಅಂದ್ರೆ ನಾಶನೇ ಇಲ್ಲ. ಮತ್ತು ಅವನ ನಾಶ ಇಲ್ಲ ಅಂದ್ರೆ ಮತ್ತೆ ಅವನ ಪ್ರಕಾಶಕ್ಕೆ ಹೆಂಗೆ ನಾಶ ಇರ್ತದೆ? ಹೀಗದು ಶ್ರುತಿ ಹೇಳಿದ್ದೆ. ಹೇಗೆ ಆಯ್ತು. ಅದಕ್ಕೆ ನಿಜಗೊಂಡ್ರು ಮರೆಯದೊಮ್ಮೆಯೂ ಜಗದಿರುವ ನಿಂತರಿವೆ ಅಂತೇಳಿ ಯಾರು. ಮರೆಯದೊಮ್ಮೆಯೂ ಜಗದಿರುವ ನಿಂತರಿವೆ. ಅರಿವೆ ಬರೀ ಅರಿವೆ ಅಲ್ಲಿ ಜ್ಞಾನ ಪ್ರತಿಪಾದನದಲ್ಲಿ ಇರಲಿ. ಈಗ ನಾವು ಅಂದರೆ ಅದಕ್ಕೆ ಇಲ್ಲಿ ಏನೈತೆ, ಅಲುಪ್ತ ಪ್ರಕಾಶಕ ಚಿತ್ತ ಅಂದರು ಚೇತನ ರೂಪ ಜ್ಞಾನ, ವೃತ್ತಿ ರೂಪ ಜ್ಞಾನ, ಇವೆಲ್ಲ ಹೇಳ್ಕೊಂಬಂದೆ ಹೌದಲ್ಲ. ಅದಕ್ಕೆ ಇಲ್ಲಿ ಶ್ರುತಿ ಹೇಳಿದ್ದು ಚೇತನ ರೂಪ ಜ್ಞಾನದ ಬಗ್ಗೆ ಹೇಳಿದೆ. ಅದು ನಹಿ ದ್ರಷ್ಟು ದೃಷ್ಟೇ ವಿಪರಿಲೋಪೋ ವಿದ್ಯತೆ ಅವಿನಾಶಿತ್ವಾತ್ ಅಂತ ಹೇಳಿದೆ. ಯಾವ ಆತ್ಮನ ದೃಷ್ಟಿಗೆ ದ್ರಷ್ಟು ಅಂದ್ರೆ ನೋಡ್ತಕ್ಕಂಥ ಆತ್ಮನ ದೃಷ್ಟಿ ಅಂದ್ರೆ ಆ ಜ್ಞಾನಕ್ಕೆ ನಹಿ ಲೋಪೋ ವಿಪರಿಲೋಪೋ ವಿದ್ಯತೆ, ಅವನ ಅದಕ್ಕೆ ಲೋಪ ಇಲ್ಲ. ಯಾಕಿಲ್ಲ? ಅವಿನಾಶಿತ್ವ. ಆ ಆತ್ಮನು ಅವಿನಾಶಿ ಇದ್ದಾನೆ.
ಅವಿನಾಶಿ ಇದ್ದಾನೆ ಅಂದ್ರೆ ಅವನ ಸ್ವರೂಪಭೂತವಾದ ಆ ಜ್ಞಾನ, ಮತ್ತು ಅದು ಹೆಂಗೆ ನಾಶ ಆಗತ್ತೆ? ಅವನು ಎಲ್ಲ ನಾಶ ಇಲ್ಲದಾನ ಅವ ಆತ್ಮ ಅಂದ್ರೆ ಮತ್ತು ಅದನ್ನು ಇರೋದು ಅದು. ಈ ರೀತಿ ಅದು ಯಾವಾಗಲೂ ಆತ್ಮ ಇದ್ದಾನೆ, ಯಾವಾಗಲೂ ಅವನ ಆ ಚೇತನ ರೂಪ ಜ್ಞಾನವು ಯಾವಾಗಲೂ ಇರುತ್ತದೆ. ಈ ರೀತಿ ಅದು. ಆದ್ದರಿಂದ ಈ ರೀತಿಯಾಗಿ ಇಲ್ಲೇ 356ನೇ ಅಂಕ ಇಲ್ಲೇ ಇರಲಿ. ಇಲ್ಲಿ ಬರೇ ಒಂದು ಸಾಲಿನಾಗ ಬಂದೇನೆ ಈಗ ನಾನು. ಏನು ಆಯ್ತು, ಅಲ್ಲಿ ಹೇಳು, ಹೋಗೋಣ ಅಂದ್ರೆ ಹೋಗೋಣ. ಆಯ್ತು ಯಥೇಚ್ಛಿಸಿ ತಥಾ ಗುರು. ಅಲ್ಲಿ ನಿನ್ನ ಮಾತು ಕೇಳುತ್ತೇವೆ, ಯಾಕೆ ಸಮೀಪ ಐತಿ. ಇರ್ಲಿ. ಇಲ್ಲಿ ಕೇಳ, ಜೋ ಅಪ್ರಕಾಶ ರೂಪ ಆತ್ಮಕ ಅಂದ್ರೆ ಇನ್ನು ಓಡಿಸ್ಬೇಕಾಗತ್ತಿತ್ತ, ಪರವಾಗಿಲ್ಲ, ದೊಡ್ಡ ಹೆಡ್ಡಿಂಗ್ ಕೈ ಇತ್ತ ಅದ, ಹೌದಿಲ್ಲ? ಇಲ್ಲೇ ಏನ್ ಮುಂದೆ ಹೋಗ್ಲ, ಇದು ದೊಡ್ಡ ಹೆಡ್ಡಿಂಗ, ಪ್ರತಿಯೊಬ್ಬರಿಗೆಲ್ಲ ಗೊತ್ತಾಗತಿ. ಅಂದ್ರೆ ಏನು ಹೊಸದಾಗಿ ಆತ್ಮನ ಚಿತ್ತ ಅನ್ನೋದು ಶುರು ಆಕತಿ ಇಲ್ಲಿ, ತಿಳಿತಾ? ಅದು ಮುಂದೆ ಹೋಗಿ ನಡುಮಧ್ಯೆ ನಿಂದಿರ್ತೈತೆ ಅದು. ಇಲ್ಲಿ ತನ ಆತ್ಮನ ಸತ್ತ ಹೇಳಿ ಚಿತ್ತಿಗೆ ಬಂದು ನಿಂತಿದ್ದೇವೆ. ಇಲ್ಲಿಗೆ ವಿಷಯ ಸ್ಟಾಪ್. ಜೈ ಮಂಗಲಂ, ಜೈ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ್.